ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಪ್ರತಿನಿತ್ಯ ಮುಂದಿನ ಸಿಟಿಟಿಗಾಗಿ ಮುಂದಿನ ಸಿಟಿಟಿಯ ತಯಾರಿಗಾಗಿ ನಾವು ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದೀವೋ. ಇವತ್ತು ನೀವೇನು 2024ರಲ್ಲಿ ಅರ್ಜಿಯನ್ನ ಸಲ್ಲಿಸಿ 2025ರಲ್ಲಿ ನೀವು ಎಕ್ಸಾಮ್ ಅನ್ನ ಬರ್ದಿರ್ತಿರೋ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ತೀನಿ. ಈಗಾಗಲೇ ನೀವು ನೋಡಬಹುದು ನನ್ನ ಒಂದು ಇಂದಿನ ವಿಡಿಯೋದಲ್ಲಿ ನಾನು ಈ ಒಂದು 2025 ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ದೆ. ಸೊ 2025ರಲ್ಲಿ ನಮಗೆ ಪೇಪರ್ 1 ಮತ್ತು ಪೇಪರ್ 2 ಎರಡು ಇರೋದ್ರಿಂದ ಮತ್ತೆ ಪೇಪರ್ 1 ಎರಡು ಇರುತ್ತೆ. ನಾವು ಭಾಷೆ 1 ಕನ್ನಡವಾಗಿ ಬಳಸೋ ತಗೋಬಹುದು, ಭಾಷೆ 2ರಲ್ಲೂ ಭಾಷೆ 2 ಕನ್ನಡವಾಗಿ ಪರಿಗಣನೆ ಮಾಡ್ತಾ ಹೋಗ್ಬೋದು. ಎರಡರಲ್ಲೂ ಒಂದೇ ರೀತಿಯ ಪ್ರಶ್ನೆಗಳಿರ್ತವೆ. ಆಲ್ಮೋಸ್ಟ್ ಒಂದೇ ರೀತಿಯ ಪ್ರಶ್ನೆಗಳಿರ್ತವೆ. ಅದನ್ನ ನಾವು ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಎಲ್ಲಿಂದಲೂ ಬೇಕಾದ್ರೂ ಪ್ರಶ್ನೆಗಳು ಬರ್ತಾ ಹೋಗ್ಬೋದು. ನೋಡಿ, ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಹಳಷ್ಟು ಪ್ರಶ್ನೆಗಳು ಹೆಚ್ಚಾಗಿ ರಿಪೀಟೆಡೇ ಹೆಚ್ಚಾಗಿದ್ದಾವೆ. ನಾನು ಅದೇ ತಮ್ಮನೇಲಿ ಹಾಕಿದ್ದೀನಿ, ರಿಪೀಟೆಡ್ ಪ್ರಶ್ನೆಗಳೇ ಹೆಚ್ಚು ಎನ್ನುವಂಥದ್ದು. ಹಾಗಾದ್ರೆ ಯಾವೆಲ್ಲ ಪ್ರಶ್ನೆಗಳಿದಾವೆ, ಯಾವೆಲ್ಲ ಪ್ರಶ್ನೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಕೇಳ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ಇಲ್ಲಿ ನೋಡಿದ್ರೆ ಇಲ್ಲಿ ಮತ್ತೆ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನೋಡಿ. ಹೆಚ್ಚು ಪ್ರಶ್ನೆಗಳು ರಿಪೀಟೆಡ್ ಆಗಿರೋದ್ರಿಂದ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಒಮ್ಮೆ ಗಮನಿಸಿ. ಯಾವಾಗ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲಾ ಪ್ರಶ್ನೆಗಳನ್ನ ಒಮ್ಮೆ ಗಮನಿಸ್ಕೊಂಡು ಹೋಗಿ. ಯಾಕೆ ನೀವು ಎಷ್ಟು ಕಾನ್ಸೆಪ್ಟ್ ಕಲ್ತಿರ್ತಿರೋ ನಿಮಗೆ ಮೇನ್ ಆಗಿ ಬರುವಂತದ್ದು ಕ್ವಶನ್ ಪೇಪರ್. ಸೊ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದ್ರ ಮೇಲೆ ಒಂದ್ಸಲ ಗಮನ ಹರಿಸ್ಕೊಳ್ತಾ ಹೋಗಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನಲ್ ನಲ್ಲಿ ಎಲ್ಲಾ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸಿದೀವಿ. ಒಂದು ಪ್ಲೇ ಲಿಸ್ಟ್ ಅನ್ನು ಮಾಡಿಟ್ಟಿದ್ದೀನಿ. ಸೊ ಅದನ್ನು ನಿಮಗೆ ಬೇಕಾದ ಅವಶ್ಯಕತೆ ಇದ್ರೆ ನೀವು ಬಳಸ್ಕೊಳ್ತಾ ಹೋಗಿ. ಸೊ ನಮ್ಮಲ್ಲಿ ಈಗಾಗಲೇ ನಾನು ಪ್ರತಿ ಸಲ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಸೊ ನಾವು ಈಗಾಗಲೇ ಸರಿಸುಮಾರು 12ರಿಂದ 15 ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ. ಜೊತೆಗೆ ಸುಮಾರು 6ರಿಂದ 8 ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೀವಿ. ಜೊತೆಗೆ ಸರಿಸುಮಾರಾಗಿ 10ರಿಂದ 11 ಅಥವಾ 9ರಿಂದ 10 ಪ್ರಶ್ನೆ ಪತ್ರಿಕೆಗಳು ಪೇಪರ್ 1 ಮತ್ತೆ ಪೇಪರ್ 2ಕ್ಕೆ ಸಂಬಂಧಿಸಿದ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದೀವಿ. ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದಕ್ಕೆ ಬಿಡಿಸ್ತಾ ಹೋಗ್ತೀನಿ. ಏನಕ್ಕೆ? ಸೊ ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ನೋದ್ರಿಂದ ಮುಂದಿನ ಒಂದು ಸೆಷನ್ಸ್ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೀವಿ. ಸೊ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ, ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಹೇಗಿರುತ್ತೆ, ಸೊ ಅದು ಯಾವ ರೀತಿಯ ಪ್ರಶ್ನೆಗಳು ತೆಗಿತಾ ಹೋಗ್ಬೋದು ಏನಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಹೋಗ್ತಾ ಹೇಳ್ತೀನಿ ಎಲ್ಲೆಲ್ಲಿ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ, ಇದೇ ಪ್ರಶ್ನೆಗಳನ್ನ ಎಲ್ಲೆಲ್ಲಿ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಬಂದಿರುವಂತದ್ದು ನಾನಿಲ್ಲಿ ತಗೊಂಡಿರುವಂತದ್ದು ಭಾಷೆ 2 ಕನ್ನಡ ತಗೊಂಡಿರುವಂತವ್ರಿಗೆ. ಬಟ್ ಆದ್ರೆ ಇಲ್ಲಿ ನಾವು ಇದನ್ನ ಪರಿಗಣನ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಗೆ ಕನ್ನಡದಲ್ಲಿ ಯಾವಾಗ್ಲೂ ಕನ್ನಡ ಭಾಷೆ ಯಾವಾಗ್ಲೂ ಒಂದೇ ರೀತಿಯಾಗೇ ಇರುತ್ತೆ. ಸೊ ಅದು ನಮ್ಗೆ ಬೇರೆ ರೀತಿಯಾಗಿ ಅರ್ಥವನ್ನ ಕೊಡೋದಿಲ್ಲ. ನೋಡಿ, ಈಗ ಭಾಷೆ 2 ಆದ್ರೂ ಗ್ರಾಮರ್ ಇದೆ ಅಲ್ವಾ. ಪ್ರಶ್ನೆಗಳನ್ನು ಈ ಪದದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ. ಪ್ರಶ್ನೆಗಳನ್ನ ಸೊ ಅನ್ನು ಎನ್ನುವಂತ ಪದ ಕೊನೆಯಲ್ಲಿ ಬರ್ತಾ ಇದೆ. ಸೊ ಅನ್ನು ಅಂತ ಬಂದ್ರೆ ಯಾವ್ದಾಗ್ತಾ ಹೋಗುತ್ತೆ? ಸೊ ನಮಗೆ ಹೂ, ಅದಾದ್ಮೇಲೆ ಅನ್ನು ಎನ್ನುವಂತ ಅರ್ಥ ದ್ವಿತೀಯ, ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಬರುತ್ತೆ. ಹೂ ಎನ್ನುವಂಥದ್ದು, ಅನ್ನು ಎನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು 122ನೇ ಪ್ರಶ್ನೆ ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಿಸಿರೋದ್ರಿಂದ ಆ ಪ್ರಶ್ನೆ ನಾನು ತೆಗೆದಿಲ್ಲ. ಇನ್ನು 123ನೇ ಪ್ರಶ್ನೆ, ಚೌಕಿದಾರ್ ಪದವು ಯಾವ ಮೂಲದ್ದು ಅಂತ ಕೇಳಿದ್ದಾರೆ. ಮರಾಠಿ, ಉರ್ದು, ಸಂಸ್ಕೃತ, ಹಿಂದೂಸ್ತಾನಿ ಅಂತ ಕೇಳಿದ್ದಾರೆ. ಚೌಕಿದಾರ್ ಪದವು ಯಾವ ಒಂದು ಮೂಲದ್ದು ಅಂತ ಕೇಳಿರುವಂತದ್ದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಚೌಕಿದಾರ್ ಎನ್ನುವಂತ ಪದವು ಚೌಕಿದಾರ್ ಎನ್ನುವಂತ ಪದವು ಉರ್ದು ಭಾಷೆಯಿಂದ ಬಂದಿರುವಂತದ್ದು. ಸೊ ಏನ್ ಚೌಕಿದಾರ್ ಅಂತಂದ್ರೆ ಸೊ ಕಾವಲುಗಾರ ಎನ್ನುವಂತ ಅರ್ಥ ಕೊಡ್ತಾ ಹೋಗುತ್ತೆ. ಚೌಕಿದಾರ್ ಅಂದ್ರೆ ಮೀನ್ಸ್ ಕಾವಲುಗಾರ ಅಥವಾ ಇದಕ್ಕೆ ಪಹರೇದಾರ ಅಂತಾನು ಕರಿತಾ ಹೋಗ್ತಾರೆ. ಚೌಕಿದಾರ್ ಅಥವಾ ಪಹರೇದಾರ್ ಅಂತಾನು ಕರಿತಾ ಹೋಗ್ತಾರೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮುನ್ನಾ ದಿನ ಈ ವ್ಯಾಕರಣಾಂಶದ ಅರ್ಥವೇನು ಅಂತ ಕೇಳಿದ್ದಾರೆ. ಇಂದಿನ ದಿನ, ಮೊದಲನೇ ದಿನ, ಈ ದಿನ, ನಾಳೆಯ ದಿನ ಅಂತ. ಮುನ್ನಾ ದಿನ, ಸೊ ಈ ಮುನ್ನಾ, ಈ ಹಿಂದೆ ಅಂತ ಕರಿತೀವಿ. ಸೊ ಅದಲ್ವಾ? ಅಂದ್ರೆ ಈ ಮುನ್ನಾ ದಿನ ಅಂತಂದ್ರೆ ಇಂದಿನ ದಿನ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಹೋಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇದೆಲ್ಲವೂ ಸಹ ಪ್ಯಾರಾಗ್ರಾಫ್ಗೆ ಸಂಬಂಧಿಸಿರುವಂತಹ ಅರ್ಥವೇ. ಸೊ ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಯಾವ್ದಾಗ್ತಾ ಇದೆ, ನೆಗೆಣ್ಣಿ ಪದದ ಅರ್ಥ ಅಂತ ಕೇಳಿದ್ರೆ. ನೋಡಿ, ಇದು ರಿಪೀಟೆಡ್ ಪ್ರಶ್ನೆ. ಏಕೆ ರಿಪೀಟೆಡ್ ಅಂದ್ರೆ, ರಿಪೀಟೆಡ್ ಮೀನ್ಸ್ ಇದೇ ಪದ ರಿಪೀಟೆಡ್ ಅಲ್ಲ. ಸೊ ಅರ್ಥಗಳ ಬಗ್ಗೆ ನಿಮಗೆ 2 ಅಂಕಗಳು, ಕನಿಷ್ಠ 2 ಅಂಕಗಳು ನಿಮಗೆ ಕೇಳ್ತಾರೆ. ಏನ್ ನೆಗೆಣ್ಣಿ ಅಂತಂದ್ರೆ ಅತ್ತೆ, ಗಂಡನ ತಂಗಿ, ಅಣ್ಣನ ಮಗಳು, ಓರ್ಗಿತ್ತಿ ಅಂತ ಕರಿತಾ ಹೋಗ್ತದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನೆಗಣ್ಣಿ ಪದದ ಅರ್ಥ ಓರ್ಗಿತ್ತಿ ಅಂತ ಅರ್ಥ. ಸರ್ ಏನು ಓರ್ಗಿತ್ತಿ ಅಂತಂದ್ರೆ, ಈಗ ಅತ್ತೆ ಮನೆಯಲ್ಲಿ ಒಂದೇ ವಯಸ್ಸಿನ ಹೆಣ್ಮಕ್ಳು ಇರ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಅತ್ತೆ ಮಾವನ ಮಕ್ಕಳು ಅಂತ ಕರಿತೀವಲ್ವಾ. ಸೊ ಅತ್ತೆ ಮಾವನ ಮಕ್ಕಳು ಏನಾಗ್ತಾ ಹೋಗ್ತಾರೆ, ಓರ್ಗಿತ್ತಿರ ಆಗ್ತಾ ಹೋಗ್ತಾರೆ. ಸೊ ಆಪ್ಷನ್
4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನಮಗೆ 131ನೇ ಪ್ರಶ್ನೆ. ಓಕೆ, ಇದು ಸಹ ರಾಮೇಶ್ವಮೇಧವು ಯಾವ ಈ ಕಾಲಘಟ್ಟದ ಕೃತಿ ಅಂತ ಇದೆ. ರಾಮೇಶ್ವಮೇಧ ಅದು ನವೋದಯ ಸಾಹಿತ್ಯಕ್ಕೆ, ಇದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುತ್ತೆ ಮತ್ತೆ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿರುತ್ತದೆ. ಇದು ಒಂದೇದು ಸರಿ ಉತ್ತರ ಆಗಿರುತ್ತೆ. ನೀವು ಪ್ಯಾರಾಗ್ರಾಫ್ ಅಲ್ಲೇ ನೋಡಿ ಇದಕ್ಕೆ ಆನ್ಸರ್ ಮಾಡಬಹುದು. ಎಸ್, ಪಂಜೆಯವರ ಕಾವ್ಯನಾಮ ಆನಂದ ಕಂದ ಅಂಬಿಕಾತನಯ ದತ್ತ ಕವಿ ಶಿಷ್ಯ ಕುವೆಂಪು ಅಂತ ಇದೆ. ಇದು ಪದ್ಯ ಭಾಗವನ್ನ ಕೊಟ್ಟಿರ್ತಾರೆ. ಆ ಪದ್ಯ ಭಾಗದ ಕೊನೆಯ ಭಾಗದಲ್ಲಿ ಈ ಒಂದು ಪಂಜೆ ಮಂಗೇಶ್ವರರವರ ಕಾವ್ಯನಾಮವನ್ನು ಕೊಟ್ಟಿರ್ತಾರೆ. ಸೊ ಪಂಜೆ ಮಂಗೇಶ್ವರವರ ಕಾವ್ಯನಾಮ ಕವಿ ಶಿಷ್ಯ ಎನ್ನುವಂಥದ್ದು. ಸೊ ಇದಕ್ಕೆ ನಾವು ತಿಳ್ಕೊಂಡಿರಬೇಕಾ, ಸಾಹಿತ್ಯದ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಸೊ ಇವೆಲ್ಲವೂ ಆ ಪದ್ಯದಲ್ಲೇ ಇರ್ತವೆ, ಪದ್ಯ ಭಾಗದಲ್ಲೇ ಇರ್ತವೆ. ಎಸ್, ಇಲ್ಲಿದೆ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಎನ್ನುವಂಥದ್ದು. ಸೊ ಇಲ್ಲಿ ಕ್ವಶನ್ಸ್ ನ ಯಾವ ರೀತಿ ವ್ಯಾಕರಣದಲ್ಲಿ ತೆಗಿತಾರೆ ಎನ್ನುವಂಥದ್ದು. ನಾನು ಎನ್ನುವಂಥದ್ದು ತೃತೀಯ ಪುರುಷ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ ಇದೆ. ಸೊ ನಾನು ಎನ್ನುವಂಥದ್ದು ಯಾವ್ದಾಗ್ತಾ ಹೋಗುತ್ತೆ? ಸೊ ಕನ್ನಡ ವ್ಯಾಕರಣದಲ್ಲಿ ನಾವು ಬಳಸ್ತಾ ಹೋಗ್ತೀವಿ ನಾನು ಎನ್ನುವಂಥದ್ದು. ನಾನು ಅಂತಂದ್ರೆ ಅದೊಂದು ಉತ್ತಮ ಪುರುಷ ಆಗುತ್ತೆ. ಸೊ ನೀನು ಎನ್ನುವಂಥದ್ದು ಮಧ್ಯಮ ಪುರುಷ ಆಗ್ತಾ ಹೋಗುತ್ತೆ. ಅವನು ಎನ್ನುವಂಥದ್ದು ಪ್ರಥಮ ಪುರುಷ ಆಗ್ತಾ ಹೋಗುತ್ತೆ. ಸೊ ಓಕೆನಾ, ಇದಕ್ಕೆ ಉತ್ತಮ ಎನ್ನುವಂಥದ್ದು ಸರಿಯಾದ ಉತ್ತರ ಉತ್ತಮ ಪುರುಷ ಅಂತ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಮುಂದಿನ ಪ್ರಶ್ನೆ ಇದೆ, ಇವು ಕೇವಲ ವಿವರಣೆಯೂ ಅಲ್ಲ. ಈ ವಾಕ್ಯವು ಸಂಕೀರ್ಣ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಸಂಭವನಾರ್ಥಕ ವಾಕ್ಯ. ಇವು ಕೇವಲ ವಿವರಣೆಯೂ ಅಲ್ಲ. ಅಲ್ಲ ಮೀನ್ಸ್ ನೆಗೆಟಿವ್. ಸೊ ನೆಗೆಟಿವ್ ಸೆಂಟೆನ್ಸ್ ಬರ್ತಾ ಇದೆ ಅಂತಂದ್ರೆ ಸೊ ಇದೆಂತದ್ದು ನಿಷೇಧಾರ್ಥಕ ವಾಕ್ಯ ಆಗಿರುತ್ತೆ. ಸೊ ನೇರವಾಗಿ ನಾವು ಆನ್ಸರ್ ಮಾಡ್ತಾ ಹೋಗುದು. ವಾಕ್ಯದಲ್ಲಿ ಅಲ್ಲ ಎಂಬ ನಿಷೇಧ ಸೂಚಕ ಪದವಿರೋದ್ರಿಂದ ಇದು ನಿಷೇಧಾರ್ಥಕ ವಾಕ್ಯ ಆಗಿದೆ ಎನ್ನುವಂಥದ್ದು. ಎಸ್, ಇನ್ನು ಮುಂದಕ್ಕೆ ಬಂದಿರುವಂತದ್ದು ಇದೆಲ್ಲ ಸಹ ಭಾಷೆಯ ಪದ್ಯದ ಪದ್ಯಕ್ಕೆ ಸಂಬಂಧಿಸಿರುವಂತದ್ದು. ಸೊ 136ನೇ ಪ್ರಶ್ನೆಯಿಂದ ಏನಿದೆ, ಸೊ ನಿಮಗೆ ಸಂಬಂಧಿಸಿದ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿದಾವೆ. ಏನಿದೆ, ಮಕ್ಕಳ ಸಾಹಿತ್ಯದ ವಿಷಯದಲ್ಲಿ ಈ ಕೆಳಕಂಡ ಯಾವ ಅಂಶವು ಅಪೇಕ್ಷಣೀಯವಲ್ಲ ಅಂತ ಕೇಳಿದ್ದಾರೆ. ಆಕರ್ಷಕ ಚಿತ್ರಗಳು, ಪ್ರಾಣಿ ಚಿತ್ರಗಳು, ಸ್ಪಷ್ಟ ನೈತಿಕ ಮೌಲ್ಯಗಳು, ದಪ್ಪಕ್ಷರಗಳು ಮತ್ತು ತಿಳಿದಿರುವ ಪದಗಳು ಅಂತ ಕೊಟ್ಟಿದ್ದಾರೆ. ಸೊ ಮಕ್ಕಳ ಸಾಹಿತ್ಯದ ವಿಷಯದಲ್ಲಿ ಕತೆ ಮೂಲಕ ಪರೋಕ್ಷವಾಗಿ ನೈತಿಕ ಮೌಲ್ಯಗಳನ್ನು ತಿಳಿಸುವಂಥದ್ದು ಉತ್ತಮವಾಗಿರುತ್ತೆ. ಸೊ ನೈತಿಕ ಮೌಲ್ಯಗಳನ್ನು ತಿಳಿಸುವಂಥದ್ದು ಉತ್ತಮವಾಗಿರುತ್ತೆ ಮತ್ತು ನೇರವಾಗಿ ಮತ್ತೆ ಸ್ಪಷ್ಟವಾಗಿ ನೈತಿಕ ಮೌಲ್ಯಗಳನ್ನು ಬೋಧಿಸುವುದು ತಪ್ಪಾಗ್ತಾ ಹೋಗುತ್ತೆ. ಸೊ ನೇರವಾಗಿ ಅಥವಾ ಸ್ಪಷ್ಟವಾಗಿ ನೈತಿಕ ಮೌಲ್ಯಗಳನ್ನು ಬೋಧಿಸುವಂಥದ್ದು ಅಪೇಕ್ಷಣೀಯವಲ್ಲ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯವನ್ನ ಹೀಗೆಂದು ಕರೆಯುತ್ತಾರೆ. ಅಂತರ್ಭಾಷೆ, ಉನ್ನತ ಮಟ್ಟದ ಭಾಷಾ ಕೌಶಲ್ಯಗಳು, ಅಮೂರ್ತ ಭಾಷೆ, ದೈನಂದಿನ ಸಂವಹನಕ್ಕೆ ಬಳಸುವ ಭಾಷೆ. ಈಗ ಮೂಲಭೂತ ವ್ಯಕ್ತಿಗಳು ಅಂತಂದ್ರೆ ಯಾವ್ದಾದ್ರು ಇಬ್ಬರು ವ್ಯಕ್ತಿಗಳ ನಡುವೆ ಕೌಶಲ್ಯಗಳು ಬರ್ತಾ ಇದಾವೆ, ಕೌಶಲ್ಯಗಳು ಉಂಟಾಗ್ತಾ ಇದಾವೆ, ನಡುವಿನ ಮಾತಿನ ಕೌಶಲ್ಯ ಉಂಟಾಗ್ತಾ ಇದೆ ಅಂತಂತಂದ್ರೆ ಅದ್ ನಾವೇನ್ ಕರಿತೀವಿ? ಮೂಲಭೂತ ವ್ಯಕ್ತಿಗಳ ನಡುವಿನ ಕೌಶಲ್ಯವನ್ನ ಆಕ್ಚುಲಿ ಭಾಷಾ ಕೌಶಲ್ಯ ಅಂತ ಕೊಡ್ಬೇಕಿತ್ತು ಇಲ್ಲಿ. ಅಥವಾ ಕೌಶಲ್ಯ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಭಾಷೆ ಬಗ್ಗೆ ಬರೀತಾ ಇರೋದ್ರಿಂದ ಅದು ಭಾಷೆ ಕೌಶಲ್ಯವೇ ಆಗಿರುತ್ತೆ. ಹಾಗಾದ್ರೆ ಅದೇನಾಗಿರುತ್ತೆ? ಅದು ಅಂತರ್ಭಾಷೆ ಆಗಿರೋದಿಲ್ಲ, ಉನ್ನತ ಮಟ್ಟದ ಭಾಷಾ ಕೌಶಲ್ಯಗಳಾಗಿರೋದಿಲ್ಲ, ಅಮೂರ್ತ ಭಾಷೆ ಆಗಿರೋದಿಲ್ಲ, ದೈನಂದಿನ ಸಂವಹನಕ್ಕೆ ಬಳಸುವ ಭಾಷೆ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವುದು ಅಂತರ್ವಿಷ್ಟ ತರಗತಿಯನ್ನು ಸೃಜಿಸಲು ಸಹಾಯಕವಾಗುವುದಿಲ್ಲ? ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಕರಿತೀವಿ. ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಸೃಜಿಸೋದಕ್ಕೆ ಯಾವುದು ಸಹಾಯಕವಾಗುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ? ಸೊ ಕೆಲವು ವಿದ್ಯಾರ್ಥಿಗಳು ತರಗತಿಗಳಲ್ಲಿ ಮೇಲ್ವಿಚಾರಕರಾಗಿ ಇರುವುದು, ಸಹೋದ್ಯೋಗಿಗಳು ಸಂವಹನ ಮತ್ತು ಪ್ರತಿಕ್ರಿಯಾತ್ಮಕ ಸಂವಹನ ಮಾಹಿತಿಯನ್ನು ನೀಡುವ ವ್ಯವಸ್ಥೆ, ಗುಂಪು ಚಟುವಟಿಕೆಗಳನ್ನು ನೀಡುವುದು, ಬಹುಭಾಷಿಕ ಪ್ರಸ್ತಾವನೆಯನ್ನ ಅಳವಡಿಸಿಕೊಳ್ಳುವುದು ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ನಮ್ಗೆ ಇಲ್ಲಿ ಇನ್ಕ್ಲೂಸಿವ್ ಕ್ಲಾಸ್ ರೂಮ್, ಸೊ ನಮ್ಗೆ ಇಲ್ಲಿ ಬಹುಭಾಷೆ ತರಗತಿ ಅಥವಾ ಇನ್ಕ್ಲೂಸಿವ್ ಎಲ್ಲಾ ಒಂದು ಭಾಷೆಗಳನ್ನ ನಾನು ಬಳಸ್ಕೊಂಡು ಒಂದು ತರಗತಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನೀವೇನ್ ಮಾಡ್ತಾ ಇರ್ತೀರಾ? ಚಟುವಟಿಕೆಗಳನ್ನ ಕೊಡ್ತಾ ಹೋಗ್ತೀರಾ, ಬಹುಭಾಷೆಗಳಲ್ಲಿ ಅದನ್ನ ಹೇಳ್ತಾ ಹೋಗ್ತಾ ಇರ್ತೀರಾ. ಸೊ ಇದು ಆಪ್ಷನ್ 3 ಮತ್ತೆ ಆಪ್ಷನ್ 2 ಸಹಾಯಕ ಆಗತ್ತೆ. ಇನ್ನು 1, 2ರಲ್ಲಿ ಸಹೋದ್ಯೋಗಿಗಳು ಸಂವಹನ ಮತ್ತೆ ಪ್ರತಿಕ್ರಿಯಾತ್ಮಕ ಸಂವಹನವನ್ನ ಮಾಹಿತಿ ನೀಡುವಂತ ವ್ಯವಸ್ಥೆ ಆಗಿರುತ್ತೆ. ಇದು ಸಹ ಸರಿಯಾಗಿದೆ. ಯಾಕೆ? ಇನ್ಕ್ಲೂಸಿವ್ ಕ್ಲಾಸ್ ರೂಮ್ಸ್ ಅಲ್ಲಿ ಅವ್ರಿಗೆ ಒಂದು ಕೊಟ್ಬಿಟ್ಟಿರ್ತೀವಿ, ಅದರಲ್ಲಿ ಅವರೇ ಒಂದು ಆ ಮಾಹಿತಿಯನ್ನ ಅರ್ಥ ಮಾಡ್ಕೊಂಡು ಆ ಒಂದು ತನ್ನ ಸ್ನೇಹಿತರ ಜೊತೆಗೆ ಸಂವಹನವನ್ನ ಮಾಡಿ ಏನ್ ಮಾಡ್ತಾ ಹೋಗ್ಬೇಕಾಗುತ್ತೆ? ಆ ಒಂದು ವಿಷಯದ ಬಗ್ಗೆ ಅವರು ತಿಳಿಸ್ಕೊಡ್ತಾ ಹೋಗ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಏನಾಗಿರ್ಬೇಕು? ಇಲ್ಲಿ ಮೇಲ್ವಿಚಾರಕರಾಗಿ ಇರಬೇಕು. ಮೇಲ್ವಿಚಾರಕರಾಗಿ ಅವರಿಗೆ ಸಪೋರ್ಟರ್ ಆಗಿ ಇರಬೇಕು, ಸಪೋರ್ಟ್ ಮಾಡೋ ರೀತಿಯಲ್ಲಿ ಶಿಕ್ಷಕರು ಇರಬೇಕು. ಕೆಲವು ವಿದ್ಯಾರ್ಥಿಗಳು ತರಗತಿಯಲ್ಲಿ ಮೇಲ್ವಿಚಾರಕರಾಗಿ ಇರುವಂತದ್ದು
ಸಹಾಯಕ ಆಗೋದಿಲ್ಲ, ಇದು ತಪ್ಪಾಗ್ತಾ ಹೋಗುತ್ತೆ. ಸೊ ಆಪ್ಷನ್ 1 ತಪ್ಪಾಗೋದ್ರಿಂದ ಆಪ್ಷನ್ 1 ಇದಕ್ಕೆ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ನೋಡಿ, ಇದು ರಿಪೀಟೆಡ್ ಕ್ವಶನ್ ಆಗಿದೆ, ಇದು ಇನ್ಕ್ಲೂಸಿವ್ ಕ್ಲಾಸ್ ರೂಮ್ದು. ನೆಕ್ಸ್ಟ್ ಮತ್ತೆ ಒಂದು ಕ್ವಶನ್ ಬಂದಿದೆ ನೋಡಿ, ಇದು ಸಹ ರಿಪೀಟೆಡ್ ಕ್ವಶನ್. ನೀವು ಯಾರಾದರೂ ನನ್ನ ಈ ಬೆಳಗಿನ ವಿಡಿಯೋದಲ್ಲಿ ನೋಡಿದ್ರೆ ಸರ್ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಸ್ಟೀಫೆನ್ ಕ್ರೆಷರ್ ನೀಡಿದ ಮೇಲ್ವಿಚಾರಣಾ ಪ್ರಮೇಯಕ್ಕೆ, ಸೊ ಇವರು 4 ಪ್ರಮೇಯಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಮಾನಿಟರ್ ಹೈಪೋಥಿಸಿಸ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಲ್ಲ ಅಂತ ನೋಡಿ. ಸ್ಟೀಫೆನ್ ಕ್ರೆಷನ್ ಮೇಲೆ ಒಂದು 2-3 ಸಲ ಕ್ವಶನ್ ಕೇಳಿದ್ದಾರೆ. ಸಾಧ್ಯವಾದ್ರೆ ಈ ಸ್ಟೀಫೆನ್ ಕ್ರೆಷನ್ ನ ಆ ಒಂದು ನಿಯಮಗಳು ಏನಿದಾವೋ ಅವ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಸೊ ಇದು ರಿಪೀಟೆಡ್ ಕ್ವಶನ್ ಆಗ್ತಾ ಇದೆ. ಸೊ ಒಂದು ಸಲ ನೋಡ್ಕೊಂಡು ಹೋಗಿ. ಸೊ ಯಾವ ರೀತಿಯಾಗಿ ಸ್ಟೀಫೆನ್ ಕ್ರೆಷನ್ 4 ಪ್ರಮೇಯಗಳು ಯಾವ್ಯಾವು, 4 ಅಥವಾ 3 ಪ್ರಮೇಯಗಳು ಇರ್ಬೋದು, ಆ ಪ್ರಮೇಯಗಳು ಯಾವ್ಯಾವ ಇದಾವೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ತಾ ಹೋಗಿ. ಇವರ ಮೇಲ್ವಿಚಾರಣೆ ಪ್ರಮೇಯದ ಪ್ರಕಾರ ಏನ್ ಮಾಡ್ತಾ ಹೋಗ್ತಾ ಅಂತಂದ್ರೆ, ಇವರ ಪ್ರಕಾರ, ಸೊ ಈ ಪ್ರಮೇಯದ ಪ್ರಕಾರ ಯಾರು ಯಾವ್ದನ್ನ ಏನನ್ನ ಮಾಡಬೇಕು, ಏನನ್ನ ಕಲಿಬೇಕು, ಅದನ್ನ ಮೇಲ್ವಿಚಾರಣೆ ಮಾಡುವಂಥದ್ದು. ಸೊ ಇಲ್ಲಿ ಏನಿದೆ, ಆಪ್ಷನ್ 1ರಲ್ಲಿ ಏನಿದೆ, ಅವನು ಅಥವಾ ಅವಳು ಅಥವಾ ವಿದ್ಯಾರ್ಥಿಗಳು ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆಯೇ ಅಥವಾ ನಿಯಮಗಳ ಬಗ್ಗೆ ಸಾಕಷ್ಟು ಜ್ಞಾನ ಹೊಂದಿದ್ದಾರೆಯೇ ಎಂಬುದನ್ನು ಮಾತ್ರ ಕಲಿಯುವವರು ಅನ್ವೇಷಣೆ ಮೇಲ್ವಿಚಾರಣೆ ಮಾಡುವಂಥದ್ದು. ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ದ್ವಿತೀಯ ಭಾಷಾಜ್ಞಾನ ಸಂದರ್ಭದಲ್ಲಿ ಇದನ್ನು ಬಳಸಲಾಗಿದೆ. ಅರ್ಜನೆ ಮತ್ತು ಕಲಿಕೆ ನಡುವೆ ಸಂಬಂಧವನ್ನು ಆಧರಿಸಿದೆ. ಸೊ ಇವು 3 ರಾಂಗ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಮಾನಿಟರ್ ಹೈಪೋಥಿಸಿಸ್ ಪ್ರಕಾರ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ಒಬ್ಬ ವಿದ್ಯಾರ್ಥಿಯು ಏನನ್ನ ಅರ್ಥ ಮಾಡ್ಕೊಂಡಿದಾರೋ ಮತ್ತೆ ಏನನ್ನ ಕಲ್ತ್ಕೊಂಡಿದಾರೋ ಅದನ್ನ ಮೇಲ್ವಿಚಾರಣೆ ಮಾಡಲು ಇದು ಸಹಾಯಕ ಮಾಡ್ತಾ ಹೋಗುತ್ತೆ. ಸರ್, ಹಾಗಾದ್ರೆ ಆಪ್ಷನ್ 1 ಯಾಕೆ ರಾಂಗ್ ಆಗ್ತಾ ಹೋಗುತ್ತೆ? ನೋಡು, ಅವ್ರು ಅದಕ್ಕೆ ಸಾಕಷ್ಟು ಸಮಯ ಕೊಟ್ಟಿದಾರ. ನೋಡಿ, ಈಗ ಯಾವುದೇ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು ಹೆಚ್ಚಿನ ಸಮಯವನ್ನು ಕೊಡ್ಬೇಕಾದ್ರೆ ಕೆಲವೊಂದಿಷ್ಟು ಹೆಚ್ಚಿನ ಸಮಯ ಕೊಡಬೇಕು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆಯೇ, ನಿಯಮಗಳ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿದ್ದಾರೆಯೇ ಎಂಬುದನ್ನ ಮಾತ್ರ ಅಲ್ಲಿ ಮೇಲ್ವಿಚಾರಣೆ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಸಾಕಷ್ಟು ಸಮಯವನ್ನು ಕೊಡಬೇಕಾ? ಸೊ ಯಾವುದೇ ವಿಷಯಕ್ಕೆ ಅದು ಅವಶ್ಯಕತೆ ಇಲ್ಲ. ಆ ಒಂದು ವ್ಯಕ್ತಿಯ ಆ ಒಂದು ಮಗುವಿನ ಬುದ್ಧಿಶಕ್ತಿಯ ಮೇಲೆ ಇದು ಅವಲಂಬಿತ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇದು ಅಷ್ಟು ಸೂಕ್ತ ಅನ್ಸೋದಿಲ್ಲ. ಸೊ ಬಟ್ ಆಪ್ಷನ್ 4 ಇದಕ್ಕೆ ಸರಿಯಾಗಿದೆ. ಆಲ್ಮೋಸ್ಟ್ ಸಮಂಜಸ ಉತ್ತರ ಇದು, 50% ಬಟ್ ಆದ್ರೆ ಸಾಕಷ್ಟು ಜ್ಞಾನ ಹೊಂದಿದ್ದಾರೆಯೇ, ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆಯೇ ಎಂಬುದನ್ನು ಮೇಲ್ವಿಚಾರಣೆ ಮಾಡುವಂಥದ್ದು ಈ ಪ್ರಮೇಯಕ್ಕೆ ಅಷ್ಟು ಸೂಕ್ತ ಆಗೋದಿಲ್ಲ. ಮುಂದಿನ ಒಂದು ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಭಾಷೆಯನ್ನು ಬೋಧಿಸುವ ಶಿಕ್ಷಕಿಯು ಅವರಿಗೆ ವ್ಯಾಕರಣದ ಸ್ಪಷ್ಟ ನಿಯಮಗಳನ್ನು ತಿಳಿಸದೆ ಇಂಗ್ಲಿಷ್ ನಲ್ಲಿ ಸಣ್ಣ ಸಣ್ಣ ಸಂಭಾಷಣೆಗಳಲ್ಲಿ ಅವರು ತೊಡಗುವಂತೆ ಸಂದರ್ಭಗಳನ್ನು ಮತ್ತೆ ಅವಕಾಶಗಳನ್ನು ನೀಡುತ್ತಾಳೆ. ಅವರು ತಮ್ಮ ಸಂಭಾಷಣೆಯಲ್ಲಿ ಬಳಸುವ ಉದಾಹರಣೆಗಳನ್ನ ಅವರ ಮುಂದೆ ಹೇಳುತ್ತಾಳೆ. ಕ್ರಮೇಣ ವಿದ್ಯಾರ್ಥಿಯು ಶಿಕ್ಷಕಿಯ ಸಹಾಯದಿಂದ ತಾವೇ ನಿಯಮಗಳನ್ನ ಕಲಿಯುತ್ತಾರೆ. ಈ ಶಿಕ್ಷಕಿಯು ಅನುಸರಿಸಿದ ಮಾದರಿ ವಿಧಾನ ಯಾವುದೆಂದು ನೀವು ಭಾವಿಸುವಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಅವರು ಫಸ್ಟ್ ನಿಯಮಗಳನ್ನ ತಿಳಿಸ್ತಾ ಇಲ್ಲ, ನಿಯಮಗಳನ್ನು ತಿಳಿಸದೆ ಕೆಲವೊಂದಿಷ್ಟು ಸಂದರ್ಭಗಳನ್ನ ಒದಗಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ನಾವೇನ್ ಮಾಡ್ತಾ ಇರ್ಬೋದು, ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗಳು ಕೊಡೋದ್ರಿಂದ ಅವ್ರ ಸಂಭಾಷಣೆಯಲ್ಲಿ ಬಳಸುವಂತ ಉದಾಹರಣೆಗಳನ್ನ ಮುಂದೆ ಹೇಳ್ತಾ ಹೋಗ್ತಾಳೆ. ಕ್ರಮೇಣ ವಿದ್ಯಾರ್ಥಿಗಳು ಅದರ ಸಹಾಯದಿಂದ ತಾವೇ ನಿಯಮಗಳನ್ನ ಕಲಿತಾ ಹೋಗ್ತಾರೆ. ಸೊ ಇದು ಎಂಥ ಪದ್ಧತಿ ಆಗುತ್ತೆ ಕನ್ನಡದಲ್ಲಿ ನೋಡೋದ್ರೆ, ಇದು ನಾವು ಅನುಗಮನ ಪದ್ಧತಿ ಅಂತ ಕರಿತಾ ಹೋಗ್ತೀವಿ, ಅನುಗಮನ ಪದ್ಧತಿ. ಆದ್ರೆ ಇಲ್ಲಿ ನಮಗೆ ಆಪ್ಷನ್ಸ್ ಅಲ್ಲಿ ಅನುಗಮನ ಪದ್ಧತಿ ಕೊಟ್ಟಿದ್ದಾರಾ? ಸೊ ನೋಡಿ, ನೇರ ವಿಧಾನ, ವ್ಯಾಕರಣ ಭಾಷಾಂತರ ವಿಧಾನ, ಕೇಳಿಸುವ ಮೂಲಕ ಭಾಷೆನ ಕಲಿಸುವ ವಿಧಾನ, ಸಂವಹನಾತ್ಮಕ ವಿಧಾನ ಅಂತ ಕೊಟ್ಟಿದ್ದಾರೆ. ಸೊ ಅನುಗಮನ ಪದ್ಧತಿ ಕೊಟ್ಟಿಲ್ಲ ಅಂತಂದ್ರೆ ಸೊ ನೆಕ್ಸ್ಟ್ ನೀವ್ ಏನನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು, ಅಲ್ಲಿ ಸಂವಹನಾತ್ಮಕ ವಿಧಾನವಿದೆಯಾ ಅನ್ನೋದನ್ನ ಗಮನಿಸಬೇಕು. ಭಾಷೆಗೆ ಸಂಬಂಧಿಸಿದಂತೆ ಈ ಅನುಗಮನ ಪದ್ಧತಿ ಸಂವಹನಾತ್ಮಕ ವಿಧಾನ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ಸಂವಹನ ಮಾಡೋದಕ್ಕೆ ಅವ್ರಿಗೆ ಕೆಲವೊಂದಿಷ್ಟು ಸಿಚುವೇಶನ್ಸ್ ನ ಕೊಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗಳ ಕೊಟ್ಟು ಸಂವಹನ ಮಾಡಿಸಿದ ಆದ್ಮೇಲೆ ವಿದ್ಯಾರ್ಥಿಗಳು ತಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡು ಸೊ ಅಲ್ಲಿ ನಿಯಮಗಳನ್ನೇ ಕಲಿತಾ ಹೋಗ್ತಾರೆ. ಅದನ್ನ ನಾವು ಸಂವಹನಾತ್ಮಕ ವಿಧಾನ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇದು ಸೊ ಇದು CLT ಅಂಡರ್ ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ CLT ಫುಲ್ ಫಾರ್ಮ್ ಕೇಳ್ತಾ ಹೋಗ್ತಾರೆ. CLT ಫುಲ್ ಫಾರ್ಮ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ. ಸೊ CLT ಮೀನ್ಸ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಎನ್ನುವಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಏನು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್? ಸೊ ಕನ್ನಡದಲ್ಲಿ ಇದನ್ನ ಸಂವಹನಾತ್ಮಕ ಭಾಷಾ ಬೋಧನಾ ಅಂತ ಕರಿತಾ ಹೋಗ್ತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತಾ ಹೋಗ್ತಂದ್ರೆ, ಇಲ್ಲಿ ಶಿಕ್ಷಕಿ ಏನ್ ಮಾಡ್ತಾ ಇದ್ದಾರೆ, ವ್ಯಾಕರಣ ನಿಯಮಗಳನ್ನು ಸ್ಪಷ್ಟವಾಗಿ ತಿಳಿಸದೆ ವಿದ್ಯಾರ್ಥಿಗಳನ್ನ ಸಂಭಾಷಣೆಯಲ್ಲಿ ತೊಡಗಿಸಿ ಉದಾಹರಣೆ ಮೂಲಕ ತಾವೇ ನಿಯಮಗಳನ್ನು ಕಂಡುಕೊಳ್ಳಲು ಪ್ರೋತ್ಸಾಹ ಮಾಡ್ತಾ ಇದ್ದಾಳೆ. ಇದು ಈ ಒಂದು ವಿಧಾನದ ಪ್ರಮುಖವಾದ ಗುಣಲಕ್ಷಣ ಆಗಿದೆ. ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಪಠ್ಯದ ಗ್ರಹಿಕೆ ಮತ್ತು ಶಬ್ದ ಭಂಡಾರವನ್ನು ಹೆಚ್ಚಿಸುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಸಂಗತಿಗಳು ಸಹಾಯಕವಾಗುವುದಿಲ್ಲ ಅಂತ ಕೇಳಿದ್ದಾರೆ.
ಯಾವ್ದಕ್ಕೆ ಸಂಬಂಧಿಸಿದಂತೆ ಪಠ್ಯದ ಗ್ರಹಿಕೆ, ಪಠ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ವೊಕ್ಯಾಬುಲರಿ ಹೆಚ್ಚಿಕೊಳ್ಳೋದಕ್ಕೆ ಯಾವ್ದು ನಮಗೆ ಸಹಾಯಕ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವ್ದು ಸಹಾಯಕ ಆಗೋದಿಲ್ಲ? ಪಿಕ್ಚರ್ ಡಿಕ್ಷನರೀಸ್, ಸೊ ಸಚಿತ್ರ ನಿಘಂಟುಗಳು. ಇದೇನಾಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಆ ವೊಕ್ಯಾಬುಲರಿನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವರ್ಡ್ ಮ್ಯಾಪ್ ಅಂತ ಇದೆ. ಸೊ ವರ್ಡ್ ಮ್ಯಾಪ್ ಸಹ ಏನಾಗುತ್ತೆ, ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ವರ್ಡ್ ಮ್ಯಾಪ್ ಅಲ್ಲಿ ಯಾವೆಲ್ಲ ಪದಗಳಿದಾವೆ ಆ ಪದಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಶಬ್ದ ಭಂಡಾರವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಸಹಾಯಕ ಆಗುತ್ತೆ. ವರ್ಣಮಾಲೆಯ ಚಾರ್ಟ್. ಸೊ ವರ್ಣಮಾಲೆಯ ಚಾರ್ಟ್ ನಮ್ಗೆ ಏನ್ ಮಾಡುತ್ತೆ, ಶಬ್ದ ಭಂಡಾರ ಹೆಚ್ಚಿಸೋದಿಲ್ಲ, ಶಬ್ದಗಳನ್ನ ತಯಾರು ಮಾಡ್ಲಿಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ವರ್ಣಮಾಲೆಯ ಚಾರ್ಟ್ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಇದು ಸಹಾಯಕ ಆಗೋದಿಲ್ಲ. ಇನ್ನ ಬೇರೆ ಬೇರೆ ಮ್ಯಾಪ್ಗಳು, ನಕಾಶೆಗಳು, ನಿರ್ದಿಷ್ಟ ವಿಷಯದ ನಕಾಶೆಗಳು ಏನ್ ಮಾಡ್ತವೆ, ಇವು ಸಹಾಯಕವಾಗುವುದಿಲ್ಲ ಅಂತ ಕೂಡ ಇವು ಸಹಾಯಕ ಆಗ್ತವೆ. ಬೇರೆ ಬೇರೆ ನಕ್ಷೆಗಳಿಂದ ಅದು ಪಠ್ಯದ ಗ್ರಹಿಕೆ ಆಗ್ತಾ ಹೋಗುತ್ತೆ. ಪಠ್ಯದ ಗ್ರಹಿಕೆ ಆಗೋದ್ರಿಂದ ಶಬ್ದ ಭಂಡಾರವು ಹೆಚ್ಚಾಗ್ತಾ ಹೋಗುತ್ತೆ. ಈ ಮೂರರಿಂದ ಶಬ್ದ ಭಂಡಾರ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ವರ್ಣಮಾಲೆಯ ಚಾಟಿಂದ ಶಬ್ದ ಭಂಡಾರ ಹೆಚ್ಚಾಗ್ತಾ ಹೋಗೋದಿಲ್ಲ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬಹುಭಾಷಿಕತೆ ಮತ್ತು ಬಹುಸಂಸ್ಕೃತಿಯನ್ನ ವ್ಯಾಪಕಗೊಳಿಸಲು ಈ ಕೆಳಕಡ ಪ್ರಕಾರಗಳಲ್ಲಿ ಕಥೆಗಳಲ್ಲಿ ಯಾವ ಕಥೆ ಹೆಚ್ಚು ಸಂಬಂಧಪಟ್ಟಿರುತ್ತದೆ? ಉತ್ಪ್ರೇಕ್ಷ ಕಥೆಗಳು, ಜಾನಪದ ಕಥೆಗಳು, ಆತ್ಮಚರಿತ್ರೆಗಳು, ವೈಜ್ಞಾನಿಕ ಕಾಲ್ಪನಿಕ ಕಥೆಗಳು ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಅವ್ರು ಹೇಳ್ತಿರುವಂತದ್ದೇನು, ಬಹುಭಾಷಿಕತೆ, ಸೊ ಮಲ್ಟಿ ಲ್ಯಾಂಗ್ವೇಜ್ ಅನ್ನ ಮತ್ತೆ ಮಲ್ಟಿ ಕಲ್ಚರ್ ಅನ್ನ ಡೆವಲಪ್ ಮಾಡ್ತಾ ಹೋಗ್ಬೇಕಾದ್ರೆ ಸೊ ನಾವಿಲ್ಲೇನ್ ಮಾಡ್ಬೇಕು, ಈ ಕೆಳಕಡ ಪ್ರಕಾರಗಳಲ್ಲಿ ಕಥೆಗಳಲ್ಲಿ ಯಾವ ಕಥೆ ಹೆಚ್ಚು ಸಂಬಂಧಪಟ್ಟಿರುವಂತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಜಾನಪದ ಕಥೆಗಳು ಅಂತ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಯಾಕೆ ಜಾನಪದ ಕಥೆಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಅದು ಒಂದೊಂದು ಕಥೆಯು ಒಂದೊಂದು ರೀತಿಯಾದ ಸಂಸ್ಕೃತಿಯನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ, ಒಂದೊಂದು ರೀತಿಯ ಸಂಸ್ಕೃತಿಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಈ ಒಂದೊಂದು ರೀತಿಯ ಸಂಸ್ಕೃತಿಗಳು ಏನ್ ಮಾಡ್ತಾ ಹೋಗ್ತವೆ, ಅವು ಬಹುಭಾಷಿಕತೆಗೆ ಸಂಬಂಧಪಟ್ಟಿರುತ್ತವೆ. ಬಹುಭಾಷಿಕತೆಗೆ, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಿರುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ನೀವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಸೊ ಈಗ ಜಪಾನಿನಲ್ಲಿ ಒಂದು ಅಜ್ಜಿ ಇದ್ಲು, ಸೊ ಅವಳು ಈ ರೀತಿಯಾಗಿ ಮಾತಾಡ್ತಾ ಇದ್ಲು, ಸೊ ಅವಳಿಗೆ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ರು, ತುಂಬಾ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಹೇಳ್ತಾ ಹೋದಾಗ ಏನಾಗುತ್ತೆ, ಮಕ್ಕಳಿಗೆ ಆ ಒಂದು ಬಹುಭಾಷಿಕತೆ ಬಗ್ಗೆನೂ ಸ್ವಲ್ಪ ಅರಿವು ಮೂಡುತ್ತೆ, ಮತ್ತೆ ಅಲ್ಲಿನ ಸಂಸ್ಕೃತಿಗಳು ಹೇಗಿದ್ವು ಅನ್ನೋದ್ರ ಬಗ್ಗೆನೂ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅವೆಲ್ಲವೂ ಎಂತ ಕಥೆಗಳಾಗಿರ್ತವೆ, ಜಾನಪದ ಕಥೆಗಳು ಆಗಿರ್ತವೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದು ಸಂವಹನ ವಿಧಾನದ ಲಕ್ಷಣಗಳಲ್ಲ ಅಂತ ಕೇಳಿದರೆ. ಲಕ್ಷಣಗಳಲ್ಲ ಅಂತ ಕೇಳಿದ್ರೆ ಇಲ್ಲಿ ಇನ್ನೂ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಗಮನಿಸೋಣ. ಓಕೆ, ಆಪ್ಷನ್ ಇಲ್ಲಿ ಲಕ್ಷಣವಲ್ಲ ಅಂತ ಕೊಡ್ಬೇಕಿತ್ತು ಆಪ್ಷನ್ ಕ್ವಶನ್. ಲಕ್ಷಣಗಳಲ್ಲ ಅಂತ ಕೇಳಿದ್ರೆ ಇಲ್ಲಿ ಇನ್ನ ಆಪ್ಷನ್ಸ್ ಕೊಡಬೇಕಿತ್ತು. ಇದಕ್ಕೆ ಸಂಬಂಧಿಸಿದ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನ ಗಮನಿಸೋಣ. ಮೊದಲಿಗೆ, ಸಂವಹನಾತ್ಮಕ ಕ್ಷಮತೆಯನ್ನು ವೃದ್ಧಿಸುವುದು, ಕ್ರಿಯೆಗಿಂತ ರಚನೆಯ ಮೇಲೆ ಹೆಚ್ಚು ಗಮನವನ್ನು ನೀಡುವಂಥದ್ದು, ಭಾಷೆಯನ್ನ ಪರಿಕಲ್ಪನಾತ್ಮಕವಾಗಿ ಬಳಸುವಂಥದ್ದು, ಸ್ಪಷ್ಟವಾಗಿ ಪಾಠ ಮಾಡುವುದಕ್ಕೆ ಬದಲಾಗಿ ವ್ಯಾಕರಣದ ನಿಯಮಗಳನ್ನ ಹುಡುಕುವಂಥದ್ದು ಅಂತ ಇದೆ. ಯಾವುದು ಸಂವಹನ ವಿಧಾನದ ಲಕ್ಷಣವಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಏನಿದೆ, ಸೊ ಸಂವಹನಾತ್ಮಕ ಸಾಮರ್ಥ್ಯವನ್ನ ವೃದ್ಧಿಸುವಂಥದ್ದು. ಸಂವಹನಾತ್ಮಕ ಕ್ಷಮತೆ ಅಂತಂದ್ರೆ ಏನು, ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತ ಕರಿತೀವಿ. ಸೊ ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಮೀನ್ಸ್ ಸಂವಹನವನ್ನ ಹೆಚ್ಚಿಸುವಂಥದ್ದು. ಸೊ ಇದೇನಾಗ್ತದೆ, ಲಕ್ಷಣ ಆಗುತ್ತೆ, ಇದು ಸರಿಯಾಗಿದೆ. ನೆಕ್ಸ್ಟ್ ಏನಿದೆ, ಈ ಸಂವಹನ ವಿಧಾನವು ಸೊ ಕ್ರಿಯೆಗಿಂತ ರಚನೆ ಮೇಲೆ ಹೆಚ್ಚು ಗಮನವನ್ನ ಹರಿಸುವಂಥದ್ದು ಅಂತ ಇದೆ. ಸೊ ಕ್ರಿಯೆಗಿಂತ ರಚನೆ ಮೇಲೆ ಹೆಚ್ಚು ಗಮನ ಹರಿಸೋದಕ್ಕಿಂತ ರಚನೆಗಿಂತ ಕ್ರಿಯೆಯ ಮೇಲೆ ಹೆಚ್ಚು ಗಮನ ಹರಿಸ್ತಾ ಹೋಗ್ಬೇಕು. ಮೀನ್ಸ್ ಏನು ರಚನೆ ಮತ್ತು ಕ್ರಿಯೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನನಗೆ ಈಗ ಏನ್ ಮಾಡ್ತಾ ಹೋಗ್ಬೇಕು, ಒಂದು ವಿಷಯವನ್ನ ಭಾಷೆಯನ್ನ ಮಾತನಾಡೋದನ್ನ ಕಲಿಬೇಕು. ಮಾತನಾಡುವುದು ಒಂದು ಕ್ರಿಯೆ. ಸೊ ಮೊದಲು ಮಾತನಾಡೋದನ್ನ ಕಲಿಬೇಕು ಅವರು. ಸೊ ಕಲಿಯೋದಕ್ಕೆ ಬಿಟ್ಟು ಅವ್ರು ನೀವು ಶಿಸ್ತುಬದ್ಧವಾಗಿ ಏನ್ ಮಾಡಬೇಕು, ಓದುವುದು ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಸೊ ಇದನ್ನ ರಚನೆ ಆಗ್ತಾ ಹೋಗುತ್ತೆ. ನೀವು ಓದ್ಲೇಬೇಕು, ಇದೇ ರೀತಿಯಾಗಿ ಶಿಸ್ತಾಗಿ ಓದ್ಬೇಕು, ಕ್ರಮಬದ್ಧವಾಗಿ ಓದ್ಬೇಕು ಅನ್ನೋದಾದ್ರೆ ಸೊ ಅದು ಓದೋದು ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಚೆನ್ನಾಗಿ ಮಾತನಾಡಿದಾಗ ಬರ್ತಾ ಹೋಗುತ್ತೆ. ಅಂದ್ರೆ ನಾವಿಲ್ಲಿ ಕ್ರಿಯೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಮಾತನಾಡೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಾಗ ಆಟೋಮೆಟಿಕಲಿ ಆ ಮಗುವನ್ನ ಓದುತ್ತೆ ಅದಲ್ವಾ. ಸೊ ನಮ್ಗೆ LHRW ನಾವಿಲ್ಲಿ ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ. ಲಿಸನಿಂಗ್, ಸ್ಪೀಕಿಂಗ್. ಸೊ ಲಿಸನಿಂಗ್, ಸ್ಪೀಕಿಂಗ್ ಏನಿದೆಯೋ, ಈ ಸ್ಪೀಕಿಂಗ್ ಮೊದಲಿಗೆ ಮಾತನಾಡೋದಕ್ಕೆ ನಾವು ಹೆಚ್ಚಿನ ಮಾತನಾಡುವಂಥದ್ದು, ಇವು ಕ್ರಿಯೆಗಳಿಗೆ ಸಂಬಂಧಿಸಿರುವಂಥದ್ದು. ಭಾಷಾ ಸಂವಹನದಲ್ಲಿ ಇದು ಕ್ರಿಯೆಗಳಿಗೆ ಸಂಬಂಧಿಸಿರುವಂಥದ್ದು. ಈ ಕ್ರಿಯೆಯನ್ನ ನಡೆಸಿದ ನಂತರ ನಾವು ಯಾವ್ದ ಮೇಲೆ ಹೆಚ್ಚು ಗಮನ ಕೊಡಬೇಕು, ಸೊ ರಚನೆಯ ಮೇಲೆ ಹೆಚ್ಚು ಗಮನ ಕೊಡ್ತಾ ಹೋಗ್ಬೇಕಾಗುತ್ತೆ. ಕ್ರಿಯೆಗಿಂತ ರಚನೆ ಮೇಲೆ ಹೆಚ್ಚು ಗಮನ ನೀಡುವುದಲ್ಲ, ರಚನೆಗಿಂತ ಕ್ರಿಯೆಗೆ ಮೇಲೆ ಹೆಚ್ಚು ಗಮನ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದು ಲಕ್ಷಣವಲ್ಲ. ಸೊ ಅದರಿಂದ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಭಾಷೆಯನ್ನ ಪರಿಕಲ್ಪನಾತ್ಮಕವಾಗಿ ಬಳಸುವಂಥದ್ದು. ಎಸ್, ಪರಿಕಲ್ಪನೆ ಮೀನ್ಸ್ ಕಾನ್ಸೆಪ್ಚುಯಲೈಸ್ಡ್ ಆಗಿ ಬಳಸುವಂಥದ್ದು ಒಂದು ಸಂವಹನ ವಿಧಾನ ಆಗುತ್ತೆ. ಸ್ಪಷ್ಟವಾಗಿ ಪಾಠ ಮಾಡುವುದಕ್ಕೆ ಬದಲಾಗಿ ವ್ಯಾಕರಣದ ನಿಯಮಗಳನ್ನ ಹುಡುಕುವುದು ಅಂತ ಇದೆ. ಸೊ ಇದೇನಾಗ್ತಾ ಹೋಗುತ್ತೆ, ಭಾಷಾ ಸಂವಹನದ ವಿಧಾನದ ಒಂದು ಲಕ್ಷಣ ಆಗ್ತಾ ಹೋಗುತ್ತೆ. ಇದು ಸಹ ಒಂದು ಲಕ್ಷಣ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎತ್ತಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಇದು ರಿಪೀಟೆಡ್ ಕ್ವಶನ್, ಸುಮಾರು 4-5 ಸಲ ರಿಪೀಟೆಡ್ ಆಗಿದೆ. ಈ ಕ್ವಶನ್ ರಿಪೀಟೆಡ್ ಆಗ್ತಾ ಹೋಗಿದೆ. ಸೊ ಆರಂಭ ಕಲಿಕೆದಾರರು ನಿರ್ದಿಷ್ಟ ಪಠ್ಯ ವಿಷಯವನ್ನ ಅರಿಯಲು ಪಠ್ಯದ ವಿಷಯ, ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಅವರ ಜ್ಞಾನವನ್ನ ಬಳಸಿದಾಗ ಈ ವಿಧಾನವನ್ನ ಹೀಗೆಂದು ಕರೆಯುತ್ತಾರೆ. ಬಾಟಮ್ ಡೌನ್ ಅಪ್ರೋಚ್, ಟಾಪ್ ಡೌನ್ ಅಪ್ರೋಚ್, ಟಾಪ್ ಅಪ್ ಅಪ್ರೋಚ್, ಬಾಟಮ್ ಅಪ್ ಅಪ್ರೋಚ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯಾವ ರೀತಿ ಕರಿತಾ ಹೋಗ್ತದೆ ಅಂದ್ರೆ ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಟಾಪ್ ಡೌನ್ ಅಪ್ರೋಚ್. ಏನ್ ಟಾಪ್ ಡೌನ್ ಅಪ್ರೋಚ್ ಅಂತಂದ್ರೆ, ಈಗ ಆರಂಭಿಕ ಕಲಿಕೆದಾರರು ಏನ್ ಮಾಡ್ತಾ ಇದಾರೆ, ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಮೊದಲಿಗೆ ಅವ್ರು ಏನ್ ಮಾಡ್ತಾ ಇದಾರೆ, ಆ ವಿಷಯಗಳನ್ನ ಅರಿಯೋದಕ್ಕೋಸ್ಕರ ಅವರ ಇಂದಿನ ವಿಷಯಗಳ ಬಗ್ಗೆ, ಸಾಂಸ್ಕೃತಿಕತೆಯ ಬಗ್ಗೆ, ಸಾಮಾನ್ಯ ಜ್ಞಾನದ ಬಗ್ಗೆ ಅವರು ಆಲ್ರೆಡಿ ಅದ್ರ ಬಗ್ಗೆ ಹೊಂದಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ಹೆಚ್ಚಿನ ವಿಷಯವನ್ನ ಹೊಂದಿದ್ದಾರೆ ಅಂತ ಅರ್ಥ. ಆ ವಿಷಯದಿಂದ ಏನ್ ಮಾಡ್ತಾ ಹೋಗ್ತಾರೆ, ಮುಂದಿನ ವಿಷಯವನ್ನ ನಿರ್ದಿಷ್ಟ ಪ್ರಶ್ನವನ್ನ ಅರಿತಾ ಹೋಗ್ತಾರೆ. ಸೊ ಇಂತಹ ಒಂದು ವಿಧಾನಕ್ಕೆ ಟಾಪ್ ಡೌನ್ ಅಪ್ರೋಚ್ ಅಂತ ಕರೀತಾರೆ. ಸೊ ಓದುಗರು ತಮ್ಮ ಪೂರ್ವ ಜ್ಞಾನ, ಅನುಭವ ಮತ್ತೆ ಪಠ್ಯದ ವಿಷಯದ ಬಗ್ಗೆನ ಸಾಮಾನ್ಯ ತಿಳುವಳಿಕೆಯನ್ನ ಬಳಸಿಕೊಂಡು ಪಠ್ಯವನ್ನ ಅರ್ಥಗ್ರಹಿಸುವುದಕ್ಕೆ ನಾವೇಂತ ಕರಿತೀವಿ, ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಇದು ಬಾಟಮ್ ಅಪ್ ಅಪ್ರೋಚ್ಗೆ ಆಪೋಸಿಟ್ ಆಗಿರುವಂತದ್ದು. ಬಾಟಮ್ ಅಪ್ ಅಪ್ರೋಚ್ಗೆ ಆಪೋಸಿಟ್ ಆಗಿ ಇರುತ್ತೆ. ಇವು ಸಹ ಆಪೋಸಿಟ್. ಎಸ್ಸಿನ ಮುಂದಿನ ಒಂದು ಪ್ರಶ್ನೆ, ಇದಕ್ಕೆ ಸಂಬಂಧ ಆಪ್ಷನ್ 2 ಸರಿಯಾಗಿದೆ. ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, 2 ಮುಖ್ಯ ಮೌಲ್ಯಮಾಪನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ? 2 ಮುಖ್ಯ ಮೌಲ್ಯಮಾಪನಗಳು. ಸೊ ಯಾವ್ದಿದೆ 2 ಮುಖ್ಯ ಮೌಲ್ಯಮಾಪನಗಳು, ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಸಂಕ್ಷಿಪ್ತಾತ್ಮಕ ಮೌಲ್ಯಮಾಪನವನ್ನ ಕಲಿಕಾ ಹಂತಕ್ಕೆ ಮೊದಲು ಮತ್ತೆ ಕಲಿಕಾ ಹಂತದ ಅವಧಿಯಲ್ಲಿ ಮಾಡಲಾಗುತ್ತದೆ. ಸಂಕ್ಷಿಪ್ತಾತ್ಮಕ ಮೀನ್ಸ್ ಸಮೇಟೇಟಿವ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಮೇಟೇಟಿವ್ ಎಸ್ಸೆಗಳನ್ನ ನಾವು ಎಲ್ಲಿ ಮಾಡ್ತೀವಿ? ಎಸ್ಸೆಗಳನ್ನ ನಾವು ವರ್ಷದ ಅಂತ್ಯದಲ್ಲಿ ಅಥವಾ ಒಂದು ಸೆಮಿಸ್ಟರ್ನ ಅಂತ್ಯದಲ್ಲಿ ಮಾಡ್ತೀವಿ. ಸೊ ಇವ್ರು ಏನ್ ಹೇಳ್ತಿದ್ದಾರೆ, ಕಲಿಕಾ ಹಂತಕ್ಕೆ ಮೊದಲೇ ಮಾಡ್ತೀವಾ, ಕಲಿಕಾ ಹಂತದ ಅವಧಿಗಳಲ್ಲಿ ಮಾಡ್ತೀವಾ? ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಸಾಫಲ್ಯ ಪರೀಕ್ಷೆಗಳು ಮತ್ತೆ ಘಟಕ ಪರೀಕ್ಷೆಗಳು ಮಾಡೋದ್ರಿಂದ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಿದೆ, ರಚನಾತ್ಮಕ ಮೌಲ್ಯಮಾಪನ. ರಚನಾತ್ಮಕ ಮೌಲ್ಯಮಾಪನ ಮೀನ್ಸ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಎಫ್ಎಯು ಕಲಿಕೆಯ ಕ್ರಿಯೆಗಿಂತ ರಚನೆಯ ಮೇಲೆ ಗಮನ ಕೇಂದ್ರೀಕರಿಸುತ್ತೆ ಅಂತ ಕೇಳಿದರೆ, ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಎಫ್ಎಗಳು ನಾವೇನ್ ಮಾಡುವಂತದ್ದು, ಮಗು ಎಲ್ಲಿ ಲೋಪದೋಷಗಳನ್ನ ಉಂಟು ಮಾಡ್ತಾ ಇದೆ ಕಲಿಕೆಯಲ್ಲಿ ಎಂಬುದು ತಿಳ್ಕೊಳ್ಳೋಕ್ಕೋಸ್ಕರ. ಅದರಿಂದ ಇದು ರಾಂಗ್ ಆಗ್ತಾ ಹೋಗುತ್ತೆ. ಇದು ಕಲಿಕೆಯ ಮೇಲೆ ಹೆಚ್ಚು ಗಮನವನ್ನ ಹರಿಸ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಸಮೇಟಿವ್ ಮೌಲ್ಯಮಾಪನ. ಸೊ ನಮಗೆ ಎಸ್ಎ ಮೌಲ್ಯಮಾಪನವು ವರ್ಷದುದ್ದಕ್ಕೂ ನಡೆಸಿದ ಪ್ರತಿಯೊಂದು ಬಗೆಯ ಆ ಮೌಲ್ಯಮಾಪನದ ಬಗ್ಗೆ ಒಟ್ಟು ಸಾರವಾಗಿದೆ. ಸೊ ಇದು ಎಸ್ಸಿ ಅಂತ ಕರೆಯೋದಿಲ್ಲ, ಸಿಸಿ ಅಂತ ಕರಿತೇವೆ. ಸೊ ಸಿಸಿ ಬಗ್ಗೆ ಏನ್ ಹೇಳ್ತಾ ಹೋಗ್ತೀವೋ, ಸೊ ಇದು ನಮಗೆ ಕಂಪ್ಲೀಟ್ ಅಂಡ್ ಕಾನ್ಸ್ಟಿವ್ ಎವಾಲ್ಯುಯೇಷನ್ ಅಂತ ಏನ್ ಕರಿತೀವೋ ನಾವು. ಸೊ ಈ ಒಂದು ಎವಾಲ್ಯುಯೇಷನ್ ಏನ್ ಮಾಡ್ತಾ ಹೋಗುತ್ತೆ, ನಮಗೆ ಈ ಒಂದು ಒಟ್ಟು ಮೌಲ್ಯಮಾಪನದ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಓಕೆನಾ. ಸೊ ಎಸ್ಸೆಗಳು ಕೇವಲ ಆ ಒಂದು ವರ್ಷದ ಕೊನೆಯಲ್ಲಿ ನಡೆಸಿದ್ದ, ವರ್ಷದುದ್ದಕ್ಕೂ ಇದು ಕಂಪ್ಲೀಟ್ ಆಗೋದಿಲ್ಲ ಎಸ್ಸೆ ಅನ್ನುವಂಥದ್ದು. ಓಕೆನಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ರಚನಾತ್ಮಕ ಮೌಲ್ಯಮಾಪನವು ಕಲಿಕೆಯ ಹಂತದ ಮೂಲಕ ನಿರಂತರವಾಗಿ ಸಾಗುತ್ತದೆ. ರಚನಾತ್ಮಕ ಮೌಲ್ಯಮಾಪನವು ಕಲಿಕೆ ಹಂತದ ಮೂಲಕ ನಿರಂತರವಾಗಿ ಸಾಗುತ್ತದೆ ಅಂತ ಸರಿಯಾಗಿದೆ. ಯಾಕೆ? ರಚನಾತ್ಮಕ ಮೌಲ್ಯಮಾಪನ ಮೀನ್ಸ್ ಕನ್ಸ್ಟ್ರಕ್ಟಿವ್ ಎವಾಲ್ಯುಯೇಷನ್ ಅಂತಂದ್ರೆ ಏನು? ಸೊ ಈಗಾಗಲೇ ಮಗುವಿಗೆ ಗೊತ್ತಿರುವಂತ ಮಾಹಿತಿಯನ್ನು ಇವ್ರು ಏನ್ ಮಾಡ್ತಾ ಇರ್ತಾರೆ, ಇಲ್ಲಿ ಎವಾಲ್ಯುವೇಟ್ ಮಾಡ್ತಾರೆ. ಸೊ ಎವಾಲ್ಯುವೇಟ್ ಮಾಡಿದಾಗ ಇಲ್ಲೇನಾಗ್ತಾ ಹೋಗುತ್ತೆ, ಸೊ ಮಗುವಿಗೆ ಎಲ್ಲಿ ಗೊತ್ತಿದೆ ಎಲ್ಲಿ ಗೊತ್ತಿಲ್ಲ ಎನ್ನುವಂತ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗುತ್ತೆ. ಮಗು ಅಲ್ಲಿ ಏನ್ ಮಾಡುತ್ತೆ, ಗೊತ್ತಿಲ್ಲದೆ ಇರೋ ವಿಷಯವನ್ನ ಕಲಿಕೆ ಮಾಡ್ತಾ ಹೋಗುತ್ತೆ. ಸೊ ಇದು ನಿರಂತರವಾಗಿ ಪ್ರೊಸೆಸ್ ಆಗ್ತಾ ಇರುತ್ತೆ. ಕಲಿಕೆ ಹಂತದ ಮೂಲಕ ನಿರಂತರವಾಗಿ ಸಾಗುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕಲಿಕೆಯಲ್ಲಿನ ಕೊರತೆಗಳನ್ನ ಗಮನಿಸಲು ತಪ್ಪುಗಳ ವಿಶ್ಲೇಷಣೆ ತುಂಬಾ ಮುಖ್ಯ. ಏಕೆಂದರೆ ನೋಡಿ, ಕಲಿಕೆಯಲ್ಲಿ ಕೊರತೆಗಳಾಗ್ತಾ ಇದೆ ಮೀನ್ಸ್ ನೀವು ಅವರೆಲ್ಲ ಮಗು ಎಲ್ಲೋ ತಪ್ಪುಗಳು ಮಾಡ್ತಾ ಇದೆ, ಆ ತಪ್ಪುಗಳನ್ನ ವಿಶ್ಲೇಷಣೆ ಮಾಡುವಂಥದ್ದು, ಯಾಕೆ ತಪ್ಪು ಮಾಡ್ತಾ ಇದೆ, ಹೇಗೆ ತಪ್ಪು ಮಾಡ್ತಾ ಇದ್ದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಮೊದಲಿಗೆ, ತಪ್ಪುಗಳು ಪರಿಕಲ್ಪನೆಗಳ ಬೆಳವಣಿಗೆ ಮತ್ತೆ ಉತ್ತೇಜನವನ್ನ ತೋರಿಸುತ್ತದೆ. ಇದು ಕಂಪ್ಲೀಟ್ಲಿ ರಾಂಗ್. ಅವ್ರು ಹೇಳ್ತಂತದ್ದು ತಪ್ಪುಗಳು ಯಾವ್ದಾದ್ರು ಕಾನ್ಸೆಪ್ಟ್ ನ ಏನ್ ಮಾಡುತ್ತೆ, ಡೆವಲಪ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಡೆವಲಪ್ ಮಾಡುತ್ತಾ ಅಥವಾ ಅದಕ್ಕೆ ಪ್ರೋತ್ಸಾಹ ಕೊಡುತ್ತಾ ತಪ್ಪುಗಳು? ಸೊ ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಬಹುತೇಕ ತಪ್ಪುಗಳು ಕಲಿಯುವವರ ಕಠಿಣ ಧೋರಣೆಗಳಿಂದ ಉಂಟಾಗುತ್ತದೆ. ಕಠಿಣ ಧೋರಣೆಗಳು. ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ಬಹುತೇಕ ತಪ್ಪುಗಳು ಕಲಿಯುವವರ ಕಠಿಣ ಧೋರಣೆಗಳಲ್ಲ, ಅದನ್ನ ಬೋಧಿಸುವ ವಿಧಾನ ತಪ್ಪಾಗಿರಬಹುದು ಅಥವಾ ವಿಷಯವನ್ನು ತಿಳಿಸುವಂತ ವಿಧಾನ ತಪ್ಪಾಗಿರಬಹುದು.
ಆ ಮಗುವಿಗೆ ಈಸಿ ಆಗಿರ್ಬೋದು, ಅಥವಾ ಅವತ್ತು ಅವನಿಗೆ ಏನಾಗ್ತಾ ಹೋಗುತ್ತೆ ಆ ವಿಷಯವನ್ನು ತಿಳ್ಕೊಳಕ್ ಆಗದೆ ಆಗಿರಬಹುದು. ಬಹುತೇಕ ತಪ್ಪುಗಳು ಕಲಿಯುವವರ ಕಠಿಣ ಧೋರಣೆಯಿಂದ ಉಂಟಾಗುವಂಥದ್ದು ಹೇಳುವಂಥದ್ದು ತುಂಬಾ ತಪ್ಪಾಗುತ್ತೆ. ಎಸ್, ತಪ್ಪುಗಳು ಕಲಿಯುವವರ ಮನಸ್ಸನ್ನು ಮತ್ತು ಅವರ ಕಲಿಕಾ ಹಂತವನ್ನು ತಿಳಿಯಲು ನೆರವಾಗುವಂತ ಮಾರ್ಗಗಳು. ಇದು ಸರಿಯಾಗಿದೆ. ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನಸ್ಸು ಹೇಗಿದೆ, ಅವ್ರ ಕಲಿಕಾ ಹಂತಗಳು ಹೇಗಿದ್ದಾವೆ ಅನ್ನೋ ತಿಳಿಯೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಬಟ್ ತಪ್ಪುಗಳನ್ನ ಕಲಿಯುವವರು ಅರ್ಥ ಮಾಡಿಕೊಂಡಿರುವ ವಿಧಾನದಲ್ಲಿ ಕೊರತೆಯನ್ನು ಸೂಚಿಸುತ್ತದೆ. ತಪ್ಪುಗಳು ಕಲಿಯುವವರು ಅರ್ಥ ಮಾಡಿಕೊಂಡಿರುವ ವಿಧಾನದಲ್ಲಿ ಕೊರತೆಯನ್ನ ಸೂಚಿಸುತ್ತದೆ ಅಂತ ಕೇಳಿದರೆ, ತಪ್ಪುಗಳನ್ನ ಯಾಕೆ ಕಲಿಯಬೇಕು? ತಪ್ಪುಗಳನ್ನ ಕಲಿಯುವವರು ಯಾರಿರ್ತದೆ ಅಲ್ಲಿ? ಕಲಿಕೆಯಲ್ಲಿ ಕೊರತೆ ಇರುವಂತವರು ಅವ್ರೇನ್ ಮಾಡ್ಕೊಂಡ್ರೆ ಅರ್ಥ ಮಾಡಿಕೊಂಡಿರುವ ವಿಧಾನದಲ್ಲಿ ಕೊರತೆಯನ್ನು ಸೂಚಿಸಿದೆ. ಆಲ್ಮೋಸ್ಟ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಅಲ್ಲಿ ಕೇಳ್ತಿರೋಂಥದ್ದೇನು, ವಿಶ್ಲೇಷಣೆ ಮಾಡೋಕೆ ಯಾಕೆ ಮುಖ್ಯ ಅಂತ ಕೇಳ್ತಿರೋದ್ರಿಂದ ಇದು ರೈಟ್ ಆನ್ಸರ್ ಆಗುತ್ತೆ. ಇವೆರಡು ರೈಟ್ ಆನ್ಸರ್ಸ್ ಆಗ್ತವೆ, ಆದ್ರೆ ಇದು ವಿಶ್ಲೇಷಣೆಗೆ ತುಂಬಾ ಸಹಾಯ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇದು ಕಂಪ್ಲೀಟ್ಲಿ ಕೊರತೆಯನ್ನು ಸೂಚಿಸುತ್ತೆ. ಆದ್ರೆ ಯಾವ್ಯಾವ ಕೊರತೆ ಅಂತ ಸೂಚಿಸೋದಕ್ಕೆ ನಾವೇನ್ ಮಾಡ್ಬೇಕು? ವಿಶ್ಲೇಷಣೆ ಮಾಡ್ಬೇಕು. ವಿಶ್ಲೇಷಣೆ ಮಾಡ್ಬೇಕಂದ್ರೆ ಅವರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಅವರ ಕಲಿಕಾ ಹಂತಗಳು ಹೇಗಿದೆ ಅನ್ನೋ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೌಲ್ಯಮಾಪನದ ಬಗ್ಗೆ ಸರಿಯಲ್ಲ? ಎವಾಲ್ಯುವೇಷನ್ ಬಗ್ಗೆ ಯಾವುದು ಸರಿಯಾಗಿರುವಂತದ್ದಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಮೊದಲನೇದೇ, ಇದನ್ನ ಶಿಕ್ಷಕರು ಮಾತ್ರ ಮಾಡಬಹುದು. ಕಂಪ್ಲೀಟ್ಲಿ ರಾಂಗ್ ಇದು. ಯಾಕೆ? ಒಂದು ಮೌಲ್ಯಮಾಪನ ಎನ್ನುವಂಥದ್ದು ಶಿಕ್ಷಕರು ಮಾಡಬಹುದು, ಅದ್ರ ಜೊತೆಗೆ ಅವರ ಜೊತೆಗೆ ಇರುವಂತಹ ಸಹಪಾಠಿಗಳು ಮಾಡಬಹುದು. ಸಹಪಾಠಿಗಳು ಮೀನ್ಸ್ ಆ ಪೀರ್ ಗ್ರೂಪ್ ಅಂತ ಕರಿತಾ ಹೋಗ್ತೀವಲ್ಲ, ಸೊ ಅವರು ಮಾಡ್ತಾ ಹೋಗ್ಬೋದು. ಅಥವಾ ಸ್ವಯಂ ಮೌಲ್ಯಮಾಪನವನ್ನು ಮಾಡಿಕೊಳ್ಳಬಹುದು. ತಮ್ಮ ಮೌಲ್ಯಮಾಪನವನ್ನ ತಾವೇ ಮಾಡ್ಕೋಬಹುದು ಮಕ್ಕಳು, ಸ್ವಯಂ ಮೌಲ್ಯಮಾಪನ ಮಾಡಬಹುದು. ಅಥವಾ ಸೊ ಇನ್ನ ಯಾರು ಮಾಡಬಹುದು? ಒಂದು ಅಥವಾ ಪೋಷಕರು ಮಾಡಬಹುದು. ಪೋಷಕರು ಮೌಲ್ಯಮಾಪನವನ್ನ ಮಾಡಬಹುದು. ಇವನ್ ಸಮುದಾಯ ಮೌಲ್ಯಮಾಪನವನ್ನ ಮಾಡಬಹುದು. ಓಕೆನಾ? ಸೊ ಕೇವಲ ಶಿಕ್ಷಕರ ಮಾತ್ರ ಇದನ್ನ ಮಾಡಬಹುದು ಎನ್ನುವುದು ತಪ್ಪಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳ ಪ್ರಗತಿ ಬಗ್ಗೆ ಸಮಗ್ರ ಚಿತ್ರಣವನ್ನು ನೀಡುತ್ತೆ ಮೌಲ್ಯಮಾಪನ. ಸೊ ಇದು ಸರಿಯಾಗಿದೆ. ಇದು ವಿದ್ಯಾರ್ಥಿಯ ಕಾರ್ಯಕ್ಷಮತೆ ಬಗ್ಗೆ ಸ್ಪಷ್ಟ ಸಾಕ್ಷ್ಯನ ಒದಗಿಸುತ್ತೆ. ಹೌದು, ಎಷ್ಟು ಓದಿರ್ತಾನೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಮೌಲ್ಯಮಾಪನ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡುತ್ತೆ. ಇದು ವಿದ್ಯಾರ್ಥಿಯ ಪ್ರಗತಿ ಮಟ್ಟವನ್ನ ಮೌಲ್ಯಮಾಪನ ಸಹಾಯಕವಾಗುತ್ತೆ. ಸರಿಯಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲದ ಹೇಳಿಕೆ ಯಾವುದು? ಶಿಕ್ಷಕರು ಮಾತ್ರ ಮಾಡಬಹುದು ಎನ್ನುವಂಥದ್ದು. ಎಸ್, ಇನ್ನ ಮುಂದಿನ ಪ್ರಶ್ನೆ, ಈ ಮುಂದಿನವುಗಳಲ್ಲಿ ಯಾವುದನ್ನ ಕಲಿಕೆಯ ಪ್ರಧಾನ ಅಂಶವೆಂದು ಪರಿಗಣಿಸಿಲ್ಲ? ಮಾನಸ ಚಲನೆ ಮೀನ್ಸ್ ಸೈಕೋಮೋಟರ್ಸ್, ಜ್ಞಾನ ಗ್ರಹಿಕೆ ಕಾಗ್ನೇಟಿವ್, ಸಮಾಜೋ ಸಾಂಸ್ಕೃತಿಕ ಸೋಶಿಯೋ ಕಲ್ಚರಲ್, ಭಾವಾಭಿವ್ಯಂಜಕ ಅಫೆಕ್ಟಿವ್. ನೋಡಿ, ಇದು ಸಹ ಟ್ರಾನ್ಸ್ಲೇಟ್ ಮಾಡುವಂತ ಪ್ರಶ್ನೆ. ಇದು ಟ್ರಾನ್ಸ್ಲೇಟ್ ತರ್ಜುಮೆ ಮಾಡುವಂಥದ್ದು. ನೋಡಿ, ನಮ್ಗೆ ಈ ರೀತಿಯಾಗಿ ಪ್ರಶ್ನೆಗಳು 2ರಿಂದ 3 ಪ್ರಶ್ನೆಗಳು ಇದ್ದೇ ಇರ್ತವೆ. ಯಾವುದು ಕಲಿಕೆಯ ಪ್ರಧಾನ ಅಂಶವೆಲ್ಲ ಅಂತ ಕೇಳಿದರೆ, ನೋಡಿ, ಸೈಕೋಮೋಟರ್ ಆಗಿರ್ಬೋದು. ಸೈಕೋಮೋಟರ್ ಮೀನ್ಸ್ ನಮ್ಮ ಒಂದು ಕಾಲು ಅಥವಾ ಕೈಗಳ ಚಲನೆಗಳಿಗೆ ಸಂಬಂಧಿಸಿದ ಒಂದು ಚಲನೆ ಆಗಿರ್ಬೋದು, ಜ್ಞಾನ ಗ್ರಹಿಕೆ ಆಗಿರ್ಬೋದು, ಸಮಾಜ ಸಾಂಸ್ಕೃತಿಕ ಆಗಿರ್ಬೋದು, ಭಾವಾಭಿವ್ಯಂಜಕ ಮೀನ್ಸ್ ಅಫೆಕ್ಟಿವ್. ಸೊ ಇವೆಲ್ಲವೂ ಸಹ ಕಲಿಕೆಯ ಅಂಶಗಳೇ. ಇವೆಲ್ಲವೂ ಕಲಿಕಾ ಅಂಶಗಳೇ. ಯಾವುದನ್ನ ಪ್ರಧಾನ ಅಂಶವಾಗಿ ನಾವು ಪರಿಗಣಿಸೋದಿಲ್ಲ ಅಂತ ಕೇಳ್ತಾ ಇರೋದ್ರಿಂದ, ಸೊ ಇಲ್ಲಿ ನಾವು ಸಮಾಜ ಸಾಂಸ್ಕೃತಿಕ ಅಂಶವನ್ನ ಪ್ರಧಾನ ಅಂಶವನ್ನು ನಾವು ಪರಿಗಣಿಸ್ತಾ ಮಾಡ್ತಾ ಹೋಗೋದಿಲ್ಲ. ಸೊ ಇದನ್ನ ನಾವು ಸಾಮಾನ್ಯವಾಗಿ ಕಲಿಕೆಯ ಪ್ರಧಾನ ಅಂಶ ಅಂತ 3 ಡೊಮೈನ್ಗಳನ್ನು ತಗೊಳ್ತೀವಿ. ಒಂದು ಸೈಕೋಮೋಟರ್. ಸೊ ಮಾನಸ ಚಲನೆ ಅಂತ ಇದೆ ಅಲ್ವಾ? ಮಾನಸ ಚಾಲನೆ ಅಲ್ಲ, ಚಲನೆ ಅದು. ಸೊ ಅಥವಾ ಕೈ ಕಾಲುಗಳ ಚಲನೆ ಅಂತ ಕರಿತಾ ಹೋಗ್ತೀವಿ. ಮತ್ತೊಂದು ಕಾಗ್ನೇಟಿವ್. ಸೈಕೋಮೋಟರ್, ಮತ್ತೊಂದು ಕಾಗ್ನೇಟಿವ್, ಮತ್ತೊಂದು ಅಫೆಕ್ಟಿವ್. ಇವು 3 ಪ್ರಧಾನ ಅಂಶಗಳು ಆಗ್ತಾ ಹೋಗ್ತವೆ. ಆದ್ರೆ ಸೋಷಿಯಲ್ ಕಲ್ಚರ್ ಒಂದು ಅಂಶವೇ, ಆದ್ರೆ ಇದೊಂದು ಪ್ರಧಾನ ಅಂಶವಲ್ಲ. ಆಗಿರೋದ್ರಿಂದ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಸೊ ಕೊಟ್ಟಿರುವಂತ 4 ಉತ್ತರಗಳು ಸರಿಯಾಗಿರ್ತವೆ. ಸೊ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದ್ದಾಗ ಮಾತ್ರ ನೀವು ಆನ್ಸರ್ಸ್ ಅನ್ನ ಮಾಡಕ್ ಸಾಧ್ಯ. ಈ ಮುಂದಿನವುಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನದ ಉದಾಹರಣೆ ಅಲ್ಲ? ನೋಡಿ, ಎವಾಲ್ಯುವೇಷನ್ ಮೇಲೆ ಸುಮಾರು ಸಲ ಕ್ವಶನ್ಸ್ ರಿಪೀಟೆಡ್ ಆಗಿದ್ದಾವೆ. ಬಹಳಷ್ಟು ಸಲ ಕ್ವಶನ್ಸ್ ರಿಪೀಟೆಡ್ ಆಗಿದ್ದಾವೆ. ಸರಿ ಸುಮಾರಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಯಾವುದು? ಒಂದು FA ಅಥವಾ SA. ಸೊ FA ಗಳಿಗೆ ಉದಾಹರಣೆ ಎಲ್ಲ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಯಾವ್ದು ಆನ್ಸರ್ ಆಗ್ತಾ ಹೋಗುತ್ತೆ? ಸೆಷನ್ ಅವಧಿಯುದ್ದಕ್ಕೂ. ಸೆಷನ್ ಮೀನ್ಸ್ ಯಾವ್ದಾದ್ರು ಒಂದು ಅವಧಿ ಅಂತ ತಗೊಳ್ಳೋಣ ಅಷ್ಟೇ. ಸೆಷನ್ ಅವಧಿಯುದ್ದಕ್ಕೂ ಕಿರು ಪರೀಕ್ಷೆಗಳಿಂದ. ಸೆಷನ್ ಮೀನ್ಸ್ ಒಂದು 6 ತಿಂಗಳ ಅವಧಿ ಅಂತ ತಗೊಳ್ಳೋಣ. 6 ತಿಂಗಳ ಅವಧಿ ಉದ್ದಕ್ಕೂ ಈ ಕಿರು ಪರೀಕ್ಷೆಗಳಿಂದ ಹಿಡಿದು ಸಹೋದ್ಯಾಯಿಗಳಿಂದ ಮೌಲ್ಯಮಾಪನ ಮಾಡಿಸುವವರೆಗೆ ಮೌಲ್ಯಮಾಪನ ತಂತ್ರಗಳನ್ನು ರೂಪಿಸುವುದು ಅಂತ ಇದೆ. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಕೆಲವೊಂದಿಷ್ಟು ನಿರ್ದಿಷ್ಟ ಪಠ್ಯವನ್ನ ಮುಗಿಸಿದ ನಂತರ ನಾವೇನ್ ಮಾಡ್ತಾ ಹೋಗ್ತೀವಿ? FA ಗಳನ್ನ ಮಾಡ್ತೀವಿ. ಒಂದು 2ರಿಂದ 3 ತಿಂಗಳ ಒಂದು ಅವಧಿಯಲ್ಲಿ ಒಂದು FA ವನ್ನ ಮಾಡ್ತಾ ಹೋಗ್ತೀವಿ. ಸೊ ಇದು ಉದಾಹರಣೆ. ಸೊ ಇದು ಏನಾಗ್ತಾ ಹೋಗುತ್ತೆ? ಸೊ ಇಲ್ಲಿ ಕೇಳ್ತಿರೋದು ಉದಾಹರಣೆ ಎಲ್ಲ ಅಂತ ಕೇಳಿರೋದಲ್ವಾ? ಸೊ ಉದಾಹರಣೆ ಎಲ್ಲ ಅಂತ ಕೇಳಿರೋದ್ರಿಂದ ಸೊ ಓಕೆ, ಇದು ನಮ್ಗೆ ಏನಾಗುತ್ತೆ? ಉದಾಹರಣೆ ಆಗುತ್ತೆ. ಯಾಕೆ?
ಸೊ ಸೆಷನ್ ಅವಧಿಯ ಯುದ್ಧಕ್ಕೂ ಕಿರು ಪರೀಕ್ಷೆಗಳಿಂದ ಹಿಡಿದು ಸಹೋದ್ಯೋಗಿಗಳಿಂದ ಮೌಲ್ಯಮಾಪನ ಮಾಡಿಸೋವರೆಗೆ ಮೌಲ್ಯಮಾಪನ ತಂತ್ರಗಳನ್ನು ರೂಪಿಸುವಂಥದ್ದು, ಸೊ FAಗಳನ್ನ ಮಾಡುವಂಥದ್ರಲ್ಲಿ ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ. ಈ ಇಡೀ ವರ್ಷದುದ್ದಕ್ಕೂ ಮೌಖಿಕ ಮತ್ತು ಬರವಣಿಗೆ ಚಟುವಟಿಕೆಗಳು, ಪಾತ್ರ ನಿರ್ಣಯ ಇತ್ಯಾದಿಗಳ ಸರಣಿ ಸಹ FAಗಳೇ ಆಗ್ತಾ ಹೋಗ್ತವೆ. FAಗಳು ಅಂತಂದ್ರೆ ಏನು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಕೆಲವೊಂದಿಷ್ಟು ವಿಷಯಗಳ ಆಧಾರಿತವಾಗಿ ಒಂದಿಷ್ಟು ಪರೀಕ್ಷೆನ ಕೊಡ್ತೀವಿ. ಅದು ಮೌಖಿಕವಾಗಿಯೂ ಇರಬಹುದು, ಬರವಣಿಗೆ ರೂಪದಲ್ಲೂ ಇರಬಹುದು, ಪಾತ್ರ ನಿರ್ವಹಣೆ ರೂಪದಲ್ಲಾದ್ರೂ ಇರಬಹುದು. ಸೊ ಅದು ನಮಗೆ ಸರಿಯಾದ ನಿರ್ವಹಣೆ ಈ ರೀತಿಯಾಗೂ ಇರಬಹುದು. ಸೊ FAಗಳು ಏನುವಂಥದ್ದು. ಸೆಷನ್ ಕೊನೆಯ ಅವಧಿಯಲ್ಲಿ ಪ್ರಬಂಧ ಬರೆಸುವಂಥದ್ದು. ಸೆಷನ್ ಕೊನೆಯಲ್ಲಿ ಅನ್ನುವಂಥದ್ದು ಇದು ಟರ್ಮ್ ಪೇಪರ್. ಟರ್ಮ್ ಪೇಪರ್ ಅಂತಂದ್ರೆ ನಾವು ಇದಕ್ಕೆ SC ಅಂತ ಕರಿತೀವಿ. ಸೊ ಇದಕ್ಕೆ ಆನ್ಸರ್ ಇದೆ. ಸೊ ಯಾವುದು ಅಲ್ಲ ಅಂತಂದ್ರೆ ಇದು SAಗೆ ಸಂಬಂಧಿಸಿರುವಂಥದ್ದು. ಕಾಲಾವಧಿಯಲ್ಲಿ ಆಗಾಗ ಗ್ರಹಿಕೆಯ ಬಗ್ಗೆ ಲಿಖಿತ ಪರೀಕ್ಷೆ ಮತ್ತು ಇತರ ಚಟುವಟಿಕೆಗಳು ಸಂಯೋಜಿಸುವುದು. ಇವಾಗ ತಾನೇ ಇದರ ಬಗ್ಗೆ ಹೇಳಿದೆ. ಕಾಲ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಆಗಾಗ್ಗೆ ಸಂಬಂಧಿಸಿದ ಗ್ರಹಿಕೆಯ ಬಗ್ಗೆ ಲಿಖಿತ ಪರೀಕ್ಷೆ ಮತ್ತೆ ಇತರ ಚಟುವಟಿಕೆಗಳನ್ನ ಸಂಯೋಜನೆ ಮಾಡುವಂಥದ್ದು ಸಹ ಏನಾಗುತ್ತೆ, ಇದು ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತ ಪೂರಕ ವಿಷಯಗಳಾಗ್ತವೆ. ಇದು ಪೂರಕ ವಿಷಯ. ಸೊ ಇದು ಅದು ಕಾರ್ಯಗತಗೊಳಿಸುವಂಥದ್ದು. ಸೊ ಈ ಮೂರು ಸಹ ಸರಿಯಾದ ಉತ್ತರಗಳಾಗ್ತವೆ. ಆಪ್ಷನ್ 3 ಇದಕ್ಕೆ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಉದಾಹರಣೆ ಅಲ್ಲ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, P ಅನ್ನು B ಎಂದು ಅಥವಾ 6 ಅನ್ನು 9 ಎಂದು ಓದುವುದು ಈ ಕೆಳಕಂಡ ಸಮಸ್ಯೆಗಳಲ್ಲಿ ಮಕ್ಕಳಲ್ಲಿ ಕಂಡು ಬರುವಂತಹ ಸಾಮಾನ್ಯ ತಪ್ಪುಗಳಾಗಿದ್ದಾವೆ. ಸೊ ಸಾಮಾನ್ಯವಾಗಿ ಅದೇನಾಗ್ತಾ ಹೋಗುತ್ತೆ, ಸೊ ಮಕ್ಕಳಲ್ಲಿ ಓದೋದು ತೊಂದರೆ ಆಗ್ತಾ ಇದೆ, ಓದುವಿಕೆಯಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ಯಾವ್ದದು, ಪದಾಂಧತೆ, ಉಗ್ಗುವುದು, ಮಾತು ನಿಂತು ಹೋಗುವಂಥದ್ದು, ಅನೋಮಿಯಾ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದ ಯಾವ್ದಾಗ್ತಾ ಹೋಗುತ್ತೆ, ಪದಾಂಧತೆ. ಸೊ ಆ ಪದವನ್ನು ಬಿಡಿಸಿ ಬರೆದಾಗ ನಿಮ್ಗೆ ಗೊತ್ತಾಗುತ್ತೆ. ಪದ ಪ್ಲಸ್ ಅಂಧತೆ. ಅಂಧತೆ ಮೀನ್ಸ್ ಕಾಣಿಸದಿರುವುದು, ಪದಗಳು ಸರಿಯಾಗಿ ಕಾಣಿಸದೇ ಇರೋದು. 6 ಅಥವಾ ಅವ್ರಿಗೆ 9 ತರ ಕಾಣಿಸ್ಬೋದು, B ತರ ಕಾಣಿಸ್ತಾ ಇರುತ್ತೆ. ಸೊ ಅದನ್ನ ನಾವೇನ್ ಕರ್ತೀವಿ, ಡಿಸ್ಲೆಕ್ಸಿಯಾ ಅಥವಾ ಡಿಸ್ಲೆಕ್ಸಿಯಾ. ಇದು ಎಂತ ಆಗುತ್ತೆ, ಕಲಿಕಾ ನ್ಯೂನ್ಯತೆ ಆಗ್ತಾ ಹೋಗುತ್ತೆ. ಡಿಸ್ಲೆಕ್ಸಿಯಾ ಅಂತದ್ದು ಓದುವುದರಲ್ಲಿ ನ್ಯೂನ್ಯತೆ ಇರುವಂತದ್ದು. ಸೊ ಡಿಸ್ಲೆಕ್ಸಿಯಾ ಅಂತ ಕರಿತಾ ಹೋಗ್ತೀವಿ. P ಅನ್ನ B ಅಥವಾ 6 ಅನ್ನ 9 ಎಂದು ಓದುವುದು, ಬರೆಯುವುದರಲ್ಲಿ ಗೊಂದಲಕ್ಕೊಳಗಾಗುವುದು ಡಿಸ್ಲೆಕ್ಸಿಯಾ ಎಂಬ ಕಲಿಕಾ ನ್ಯೂನ್ಯತೆಗೆ ಸಂಬಂಧಿಸಿದ ವಿಷಯ ಆಗಿರುತ್ತೆ. ಸೊ ಇದು ಮುಖ್ಯವಾಗಿ ಓದುವಿಕೆ ಮತ್ತೆ ಭಾಷೆಯ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ಕನ್ನಡ ಎಂದು ನಿಮ್ಮ CTETಗೆ ಸಂಬಂಧಿಸಿದಂತ ಅಂತಿಮ ತಯಾರಿಗಾಗಿ ಕನ್ನಡ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಇದಾಗಿದೆ. ನಿಮ್ಮ ಕೊನೆಯ 2025ರ CTET ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಬಹಳಷ್ಟು ಪ್ರಶ್ನೆಗಳು ರಿಪೀಟೆಡ್ ಆಗಿ ಬಂದೇ ಬರ್ತವೆ. ಬಹಳಷ್ಟು ರಿಪೀಟೆಡ್ ಆಗಿ ಬಂದೇ ಬರ್ತವೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದೇ ಬರ್ತವೆ. ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಮತ್ತೆ ಸೋಶಿಯೋ ಕಲ್ಚರ್ ಥಿಯರಿ ಮೀನ್ಸ್ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಓಕೆನಾ. ಭಾಷೆ ಮತ್ತು ಉಪಭಾಷೆಗೆ ಸಂಬಂಧಿಸಿದಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಬಂದೇ ಬರ್ತವೆ ಅನ್ನೋದ್ರ ಮೇಲೆ, ಮತ್ತೆ FA ಮತ್ತೆ SS ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಆದ್ಮೇಲೆ FA ಮತ್ತೆ SAಗಳಿಗೆ ಸಂಬಂಧಿಸಿದ ಒಂದು ಕ್ವಶನ್ ಬಂದೇ ಬರುತ್ತೆ. ಆಕ್ಚುಲಿ ಇಲ್ಲಿ ಡಯಾಗ್ನೋಟಿಕ್ ಟೆಸ್ಟ್ಗೆ ಇಲ್ಲ, ಡಯಾಗ್ನೋಟಿಕ್ ಟೆಸ್ಟ್ಗೂ ಒಂದು ಕ್ವಶನ್ ಬಂದೇ ಬರುತ್ತೆ. ಡಯಾಗ್ನೋಟಿಕ್ ಟೆಸ್ಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ರೀತಿಯಾಗಿ ಹಲವಷ್ಟು ಕಾನ್ಸೆಪ್ಟ್ ಬರೋದೇ 15 ಕ್ವಶನ್. ನೋಡಿ, ನಾನು ಈಗಾಗಲೇ ನಿಮ್ಗೆ 4-5 ಕಾನ್ಸೆಪ್ಟ್ಸ್ ಹೇಳಿದೆ. 1, 2, 3, 4, 5 ಕಾನ್ಸೆಪ್ಟ್ಸ್ ಹೇಳಿದ್ದೀನಿ. ಇನ್ನ ಒಂದು 2-3 ಕಾನ್ಸೆಪ್ಟ್ಸ್ ಬಂದೇ ಬರ್ತಾವಂತ ಕಾನ್ಸೆಪ್ಟ್ ನಮ್ಗೆ ಇದ್ದೇ ಇರ್ತವೆ. ಅಂತ ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚಾಗಿ ನೀವು ಗಮನ ಹರಿಸ್ತವೆ. ಮತ್ತೆ ನಿಯಮಗಳು, ಪದ್ಧತಿಗಳು, ಬೋಧನಾ ಪದ್ಧತಿಗಳು, ಅದ್ರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಾಟಮ್ ಅಪ್ ಅಪ್ರೋಚು, ಬಾಟಮ್ ಡೌನ್ ಅಪ್ರೋಚು, ಅನುಗಮನ ಪದ್ಧತಿ, ನಿಗಮನ ಪದ್ಧತಿ. ಸೊ ಇವುಗಳ ಮೇಲೆ ಕ್ವಶನ್ಸ್ ಇದ್ದೇ ಇರ್ತವೆ. ಸೊ ಅದರಿಂದ ಕೆಲವೊಂದು ಇಷ್ಟು ವಿಷಯಗಳ ಮೇಲೆ ಮಾತ್ರ ಹೆಚ್ಚು ಗಮನ ಹರಿಸಿ ಭಾಷೆ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಸೊ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಆಗೈತಿ. ಇನ್ನು ಮುಂದಿನ ಸೆಷನ್ ಅಲ್ಲಿ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ಬಿಡಿಸ್ತಾ ಹೋಗೋಣ. ಸೊ ನೀವು ಮಾಡಬೇಕಾದಂತ ವಿಷಯ ಇಷ್ಟೇ, ನಿಮ್ಮ ಒಂದು ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಸೊ ಇದು ನಮಗೆ ಮುಂದಿನ ತರಗತಿಯಲ್ಲಿ ಮಾಡ್ಲಿಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ತರಗತಿ ಆಗುತ್ತೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು.